ಲೀಡರ್ ಆಗಿರ್ತಕ್ಕಂಥ ಮೂರ್ತಿಯವರು ಅವರು ಈಗ ರೀಸೆಂಟ್ ಆಗಿ ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡ್ರ. ಮೋಸ್ಟ್ಲಿ ಅವ್ರು ಬೈಕ್ ನೊಳಗದಾರ, ಇನ್ನೂ ಅವ್ರ ಮನೆ ಮುಟ್ಟಿಲ್ಲ. ಅದಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ. ನೀವೆಲ್ಲರೂ ನನಗೆ ಪರ್ಮಿಷನ್ ಕೊಟ್ರೆ ಜಾಕಿರ್ ಹುಸೇನ್ ಅವ್ರೆ ನಾನು ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡ್ತೀನಿ, ಆಗ್ಬೋದಾ? ಚಲೋ. ಹಾಗಾದ್ರೆ ಈಗ ನಾವು ನಮ್ದು ಈಗ ನೋಡ್ರಿ, ಇವತ್ತು ಬಂದಿರೋದು ನಾವೊಂದು ಬಿಸಿನೆಸ್ ಅದ ಪ್ರೆಸೆಂಟೇಶನ್ ಸಲಾಗಿ ಬಂದಿವಿ, ಹೌದಾ? ಬಿಸಿನೆಸ್ ಪ್ರೆಸೆಂಟೇಶನ್ ಅಂದ್ರೆ ಇದು ಸೀರಿಯಸ್ ಆಗಿರ್ತಕ್ಕಂಥ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಅಂತ ಅರ್ಥ, ಹೌದನ್ರಿ? ಈಗ ಟೈಮ್ ನೋಡ್ಕೊಡ್ರಿ, 7:11 ಆಗಿದೆ. ನನಗೆ ಹಬ್ಬಬ್ಬ ಅಂದ್ರೆ 8 ಗಂಟೆ ಮಟ್ಟ ಒಂದು 50 ನಿಮಿಷ ನನಗೆ ಟೈಮ್ ಕೊಡ್ಬೇಕು. ಈ 50 ನಿಮಿಷ ಯಾರು ಕರೆಕ್ಟ್ ಆಗಿ ನನಗೆ ಟೈಮ್ ಅನ್ನು ಕೊಟ್ಟು ನಾವ್ ಹೇಳ್ತಕ್ಕಂಥ ವಿಷಯನ ಕರೆಕ್ಟ್ ಆಗಿ ತಿಳ್ಕೊತಾರ, 100% ಸತ್ಯ ಹೇಳ್ತೀನಿ. ಈ ಸರಿ ಕೇವಲ ಕರೋಡಪತಿ ಅಲ್ಲ, ಅರಪತಿ ಆಗ್ತಕ್ಕಂಥ ಒಂದು ಅವಕಾಶ ಆ ಭಗವಂತ ನಮ್ಮ ಮನಿ ಬಾಗಿಲ ಮಟ್ಟ ತಂದು ಕೊಟ್ಟಾನ. ಅಂತ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಅವಕಾಶನ ಈಗ ನಾವು ಸ್ಟಾರ್ಟ್ ಮಾಡೋಣ, ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡೋಣ. ಇವತ್ತೆ ನಾವು ಈಗ ನನ್ನ ಕೆಲಸ ಏನ್ ಹಂಗಾರೆ ಸೈಯದ್ ಹುಸೇನ್ ಅವ್ರೆ, ನನ್ನ ಕೆಲಸ ಏನು? ನನ್ನ ಕೆಲಸ ಏನಪ್ಪಾ ಅಂದ್ರೆ, ನೀವು ಬೇಕಾದ್ರೆ ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ, ನಿಮ್ಮ ಜೊತೆಗೆ LKG ಮಕ್ಕಳಿಗೆ ಕುಂದಿಸ್ಕೊಡ್ರಿ, ಆ ಮಗುಗೂ ಸಹಿತ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕು, ಹಂಗ ಹೇಳೋ ಕೆಲಸ ನಂದು. ನನ್ನ ಕೆಲಸ ನಾನ್ ಮಾಡ್ತೀನಿ, ನೀವು ಕರೆಕ್ಟ್ ಆಗಿ ತಿಳ್ಕೊಬೇಕಂತ ಹೇಳ್ತಾ ನನ್ನ ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಾವು ತಿಳ್ಕೊಬೇಕಂತ ಬಂದಿರತಕ್ಕಂಥ ಕಂಪನಿ ಹೆಸರು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತ. ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ಪ್ಯೂರ್ಲಿ ಇಂಡಿಯನ್ ಕಂಪನಿ. ಇಂಡಿಯಾದೊಳಗು ಕರ್ನಾಟಕದ ಕಂಪನಿ, ಕರ್ನಾಟಕದೊಳಗು ಸಹಿತ ಬ್ಯಾಡ್ಗಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ಕಂಪನಿ. ಅದಕ್ಕೆ ನಾವು ಬ್ಯಾಡ್ಗಿ ಕರ್ನಾಟಕ ಇಂಡಿಯಾ ದೊಡ್ಡದಾಗ್ತೈತಿ ಅಂತ ತಿಳ್ಕೊಂಡು ಶಾರ್ಟ್ ಕಟ್ ನೊಳಗೆ ನಾವು ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಇಂಡಿಯಾ ಅಂತ ನಾವು ಮಾಡೀನಿ. ಆಗೋದಲ್ಲ, ತಿಳಿಯಾಗ್ತೈತಲ್ರಿ? ಯಾರಿದ್ದೀರಿ ಲೈನ್ ಮೇಲೆ? ಓಕೆ, ಸೈಯದ್ ಏನೋ ಅವಾಜ್ ಬರಾಕ್ತೈತಲ್ಲ ನಿಮ್ ಹಿಂದ್ಗಡೆ? ಓಕೆ, ಚಲೋ. ಹಂಗಾರೆ ಈಗ ನನಗೆ ಕಂಪನಿ ಹೆಸರಂತೂ ನನಗೆ ಗೊತ್ತಾಯ್ತು. ಯಾರ ಮೈಕ್ ಆನೆಗೇತನ? ಇಲ್ಲ, 2 ಜನ, ಕುಮಾರಸ್ವಾಮಿ, ನಾನು. ಮತ್ತೆ ನಿಮ್ದು ಹೆಂಗ ಆನತ್? ಯಾರೀಗ ನನ್ನ ಜೊತೆಗೆ ಯಾರು ಮಾತಾಡಕ್ತಾರ? ಸೈಯದ್ ಅನ್ಸರಿ ಕುಮಾರ್, 2. ಚಲೋ. ಈಗ ಮುಂದಿನ ಪ್ರಶ್ನೆ. ಈಗ ನನಗೆ ಕಂಪನಿ ಹೆಸರು ಏನಂತ ನನಗೆ ಗೊತ್ತಾತು. ಈಗ ಕುಮಾರಸ್ವಾಮಿ ಅವರೇ, ನನಗೆ ಗೊತ್ತಾಗಬೇಕಾಗಿದ್ದು ಕಂಪನಿ ಸ್ಟಾರ್ಟ್ ಆಗಿದ್ದು ಯಾವಾಗ, ಸ್ಟಾರ್ಟೆಡ್ ಆನ್ ಯಾವಾಗ? ನಮ್ಮ ಕಂಪನಿ ಸ್ಟಾರ್ಟ್ ಆಗಿದ್ದು 24ನೇ ತಾರೀಕು ಆಗಸ್ಟ್ ತಿಂಗಳ 8ನೇ ತಿಂಗಳ 2025 ಇಸ್ವಿ. ಸೈಯದ್ ಹುಸೇನ್, ಈಗ ಇದರ ಅರ್ಥ ನಮ್ಮ ಕಂಪನಿ ಸ್ಟಾರ್ಟ್ ಆಗಿ ಒಂದು 10 ತಿಂಗಳ ಕಂಪ್ಲೀಟ್ ಆಗಿ 11ನೇ ತಿಂಗಳಿಗೆ ನಾವು ಪಾದಾರ್ಪಣೆ ಮಾಡಿವಿ. ಸಣ್ಣ ಮಗು ಅಂತ ತಿಳ್ಕೊಂಬಿಡಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು 11 ವರ್ಷ 11 ತಿಂಗಳದ ಮಗು ಇದು. ಹಂಗಾರೆ ಈಗ ನನ್ನ ಕಂಪನಿ ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅನ್ನ ಸ್ಟಾರ್ಟ್ ಮಾಡತಕ್ಕಂಥ ವ್ಯಕ್ತಿ ಯಾರು ಅಂತ ತಿಳ್ಕೊಬೇಕಲ್ಲ. ಈಗ ಈ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿನ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಹೆಸರು TR ಅಚಲ್ಕರ್. ಯಾರು ಸರಿ TR ಅಚಲ್ಕರ್? ಈಗ ಸದ್ಯದ ಮಟ್ಟಿಗೆ ಹೇಳ್ಬೇಕಂದ್ರೆ ನಿಮ್ ಎದುರಿಗೆ ಕುಂತು ಮಾತಾಡ್ತಕ್ಕಂಥ ವ್ಯಕ್ತಿ ಯಾರು ಸರ್? ಅದೇ ವ್ಯಕ್ತಿ TR ಅಚಲ್ಕರ್. ಇದು ಒಂದ್ ಕಡೆ. ಈಗ ನಾನು ನನ್ನ ಕಳೆದ ಒಂದಲ್ಲ ಎರಡಲ್ಲ ಸುಮಾರಾಗಿ 32 ವರ್ಷದಿಂದ 32 ಇಯರ್ಸ್ ನಿಂದ ನಾನು ನೆಟ್ವರ್ಕ್ ಮಾರ್ಕೆಟ್ ಅನ್ನ ಮಾಡ್ತೀನಿ. ನಾನು ನೆಟ್ವರ್ಕ್ ಮಾರ್ಕೆಟ್ಗೆ ಎಕ್ಸಾಕ್ಟ್ಲಿ ಕಾಲಿಟ್ಟಿದ್ದು 6ನೇ ತಾರೀಕು 2ನೇ ತಿಂಗಳ 1995ನೇ ಇಸ್ವಿ ಒಳಗೆ, ಅಂದ್ರೆ 1995 ದಿಂದ ನೆಟ್ವರ್ಕ್ ಮಾರ್ಕೆಟ್ ಅನ್ನ ಮಾಡಾಕ್ತೀನಿ. ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಸ್ವಂತ ಕಂಪನಿದ. ಈಗ ನೀವ್ ಹೇಳ್ರಿ, ಕಳೆದ 32 ವರ್ಷದಿಂದ ಸೈಯದ್ ಅನ್ಸರಿ ಅವರೇ ಮತ್ತು ಕುಮಾರ್ ಸ್ವಾಮಿ ಅವರೇ ಕಳೆದ 32 ವರ್ಷದಿಂದ 16 ಕಂಪನಿಗಳಿಗೆ ಆಕ್ಟಿವ್ ಲೀಡರ್ ಆಗಿ ಕೆಲಸ ಮಾಡಿ ಅನುಭವ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಅಂದ್ರೆ ಸಿಂಪಲ್ ಭಾಷೆಗಳು ಬೇಕಂದ್ರೆ ಈ ಅಚಲ್ಕರ್ ಅಂತಕ್ಕಂಥ ವ್ಯಕ್ತಿಗೆ ಗ್ಲೋಬಲ್ ವೆಲ್ತ್ ಕಂಪನಿನ ಮ್ಯಾನೇಜ್ ಮಾಡ್ತಕ್ಕಂಥ ಸಾಮರ್ಥ್ಯ ದೇವರು ಕೊಟ್ಟಿರಬಹುದು. ಯಾಕಂದ್ರೆ 30 ವರ್ಷದಿಂದ ನಿರಂತರವಾಗಿ ನೆಟ್ವರ್ಕ್ ಮಾರ್ಕೆಟ್ ಅನ್ನ ಮಾಡಿರ್ತಕ್ಕಂಥ ವ್ಯಕ್ತಿ. ಪಾಯಿಂಟ್ ಕ್ಲಿಯರ್ ಆತಲ್ಲ ಸರ್? ಎಸ್ ಸರ್. ಚಲೋ. ಈಗ ನನಗೆ ಅಚಲ್ಕರ್ ಬಗ್ಗೆ ಅಂದ್ರೆ ಕಂಪನಿ ಫೌಂಡರ್ ಬಗ್ಗೆ ಗೊತ್ತಾಯ್ತು. ಇನ್ನು ಮುಂದಿನ ಪ್ರಶ್ನೆ, ಈಗ ನಾವು ಮಾಡ್ತಕ್ಕಂಥ ಬಿಸಿನೆಸ್ ಐತಲ್ಲ, ಇದ್ರದ್ದು ನೇಚರ್ ಏನು? ಯಾಕಂದ್ರೆ ನೇಚರ್ ಆಫ್ ಬಿಸ್ನೆಸ್ ಬಹಳ ಇಂಪಾರ್ಟೆಂಟ್. ನಮ್ಮ ನೇಚರ್ ಆಫ್ ಬಿಸ್ನೆಸ್ ಏನಪ್ಪಾ ಅಂದ್ರೆ ಕ್ರೌಡ್ ಫಂಡಿಂಗ್. ಏನಿದರ ಅರ್ಥ? ಯಾವುದೇ ಒಂದು ನೆಟ್ವರ್ಕ್ ಮಾರ್ಕೆಟ್ ಕಂಪನಿ ಆಗ್ಲಿ ಸುಮ್ನೆ ಸ್ಟಾರ್ಟ್ ಮಾಡಂಗಿಲ್ಲ, ಏನಾರು ಒಂದು ಉದ್ದೇಶ ಇಟ್ಕೊಂಡಿರ್ತೈತಿ. ಉದಾಹರಣೆಗೆ ಈಗ MA ಕಂಪನಿ ಉದ್ದೇಶ ಏನ್ ಸರ್? ಸಮಾಜಕ್ಕೆ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ಸಪ್ಲೈ ಮಾಡ್ಬೇಕು.
ಆಮೇಲೆ ಹರ್ಬಲ್ ಲೈಫ್ ಏನು, ಸಮಾಜಕ್ಕೆ ಒಳ್ಳೆ ಹೆಲ್ತ್ ಅನ್ನು ಕೊಡ್ಬೇಕು. ಅದೇ ಪ್ರಕಾರ ವೇಸ್ಟೇಜ್ ಕಂಪನಿ, ಈ ಸಣ್ಣ ಪುಟ್ಟ ಕಂಪನಿದು ಮಿಡಲ್ ಕ್ಲಾಸ್ ಜನರಿಗೆ ಏನು ತಗೊಳ್ತಕ್ಕಂಥದ್ದು ಏನು ಪ್ರತಿದಿನ ಅವ್ರು ವಸ್ತು ತಗೋತಾರ ರೀಸನಬಲ್ ರೇಟಿಂಗ್ ಸಿಗಬೇಕು, ಅದರಿಂದ ಒಂದು ಇನ್ಕಮ್ ಅನ್ನು ಕ್ರಿಯೇಟ್ ಮಾಡ್ಬೇಕು. ಕೆಲವೊಂದು ಕಂಪನಿ ಕ್ರಿಪ್ಟೋ ಕರೆನ್ಸಿ ಮೇಲೆ ಮಾಡ್ತಾರ, ಕೆಲವೊಂದು ಇನ್ಶೂರೆನ್ಸ್ ಬೇಸ್ ಮೇಲೆ ಮಾಡ್ತಾರೆ. TLC ಅಂತ ಒಂದು ಕಂಪನಿ ಇತ್ತು ಇನ್ಶೂರೆನ್ಸ್. ನಾವು ಅದೇ ಪ್ರಕಾರ ಕ್ರೌಡ್ ಫಂಡಿಂಗ್ ಅನ್ನ ಬೇಸ್ ಆಗಿಟ್ಕೊಂಡು ನೆಟ್ವರ್ಕ್ ಮಾರ್ಕೆಟ್ ಅನ್ನ ಮಾಡಕ್ಕೆ. ಪಾಯಿಂಟ್ ಕ್ಲಿಯರ್ ಆತಲ್ಲ ಸರ್? ಎಸ್ ಸರ್. ಹಂಗಾರೆ ಕ್ರೌಡ್ ಫಂಡಿಂಗ್ ಅಂದ್ರೆ ಏನ್ರಿ ಸರ್? ಹೆಸರೇ ಹೇಳಾಕ್ತೈತಿ. ಕ್ರೌಡ್ ಅಂದ್ರೆ ಏನ್ರಿಪ್ಪ? ಪಬ್ಲಿಕ್. ಫಂಡ್ ಅಂದ್ರೆ ದುಡ್ಡು. ಪಬ್ಲಿಕ್ ಅದು ದುಡ್ಡು ಪಬ್ಲಿಕ್ ಗೆ ಅನುಕೂಲ ಆಗಾಗ ಮಾಡದೆ ನಮ್ಮ ಕಂಪನಿದು ಉದ್ದೇಶ. ಇದಕ್ಕೆ ಹೆಲ್ಪಿಂಗ್ ಕಾನ್ಸೆಪ್ಟ್ ಅಂತಾನು ಕರೀತಾರೆ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಹೆಲ್ಪಿಂಗ್ ಕಾನ್ಸೆಪ್ಟ್. ಈಗ ಉದಾಹರಣೆಗೆ ಈಗ ಈ ಹೆಲ್ಪಿಂಗ್ ಕಾನ್ಸೆಪ್ಟ್ ಅಥವಾ ಕ್ರೌಡ್ ಫಂಡಿಂಗ್ ದೊಳಗೆ ಏನೇನು ಬರ್ತೈತೆ ಸರ್? ಒಂದೇದು ಎರಡನೇದು ಲೀಗಲ್ ಐತೇನ್ರಿ ಸರ್? ಕ್ರೌಡ್ ಫಂಡಿಂಗ್ ಅಂತಕ್ಕಂಥದ್ದು ಇದು ಕೇವಲ ಲೀಗಲ್ ಅಲ್ಲ, 100% ಲೀಗಲ್. ಅದು ಕೇವಲ ಭಾರತದೊಳಗೆ ಅಷ್ಟೇ ಅಂತ ತಿಳ್ಕೊಬೇಡ್ರಿ. ಇಡೀ ವಿಶ್ವದೊಳಗೆ 193 ದೇಶ ಅದಾವ. ಎಷ್ಟದ ಕುಮಾರಸ್ವಾಮಿ? 193 ದೇಶ. ಈ ಕ್ರೌಡ್ ಫಂಡಿಂಗ್ ಅನ್ನೋದು 193 ದೇಶದೊಳಗೂ 100% ಲೀಗಲ್ ಆಗಿರ್ತಕ್ಕಂಥ ಒಂದು ಪ್ರೊಸೆಸ್ ಇದು. ಈಗ ಉದಾಹರಣೆಗೆ ಕಾರಣ ಏನ್ರಿ ಸರ್? ಈ ಕ್ರೌಡ್ ಫಂಡಿಂಗ್ ದೊಳಗೆ ಈಗ ನಾನು ಇನ್ಶೂರೆನ್ಸ್ ಕಂಪನಿಗಳು ಬರ್ತಾವು, ಆಮೇಲೆ ಮ್ಯೂಚುವಲ್ ಫಂಡ್ ಕಂಪನಿಗಳು ಬರ್ತಾವು, ಆಮೇಲೆ ಇಡೀ ದುನಿಯಾ ಕಂಟ್ರೋಲ್ ಮಾಡ್ತಕ್ಕಂಥ ಶೇರ್ ಮಾರ್ಕೆಟ್ ಇದ್ರೊಳಗನ ಬರ್ತೈತಿ. ಆಮೇಲೆ ಈ ಗೋರ್ಮೆಂಟ್ ಕಲೆಕ್ಟ್ ಮಾಡ್ತಕ್ಕಂಥ ಪಬ್ಲಿಕ್ ಅಂತ ಟ್ಯಾಕ್ಸ್ ದುಡ್ಡು ಇರ್ತೈತಲ್ಲ, ಟ್ಯಾಕ್ಸ್ ದುಡ್ಡು ಅದು ಕ್ರೌಡ್ ಫಂಡಿಂಗ್ ಅದೊಳಗ ಬರ್ತೈತಿ. ಇಷ್ಟೆಲ್ಲ ನೀವೆಲ್ಲ ಕಷ್ಟಪಟ್ಟಿ ದುಡ್ಡನ್ನ ಬ್ಯಾಂಕ್ನೊಳಗೆ ಇಡ್ತಲ್ಲ, ಬ್ಯಾಂಕಿಂಗ್ ಪದ್ಧತಿ ಸಹಿತ ಕ್ರೌಡ್ ಫಂಡಿಂಗ್ ದೊಳಗ ಬರ್ತೈತಿ. ಈಗ ನೀವ್ ಹೇಳ್ರಿ, ಇಡೀ ವಿಶ್ವದೊಳಗೆ ಬರೀ ಕೇವಲ ಭಾರತ ಅಲ್ಲ, 193 ದೇಶದೊಳಗೆ ಟ್ಯಾಕ್ಸ್ ಲೀಗಲ್ ಐತೇನ್ರಿ? ಅದೇ ಪ್ರಕಾರ LIC ಇನ್ಶೂರೆನ್ಸ್ ಕಂಪನಿ ಲೀಗಲ್, ಮ್ಯೂಚುವಲ್ ಫಂಡ್ ಕಂಪನಿ ಲೀಗಲ್, ಶೇರ್ ಮಾರ್ಕೆಟ್ ಲೀಗಲ್. ಅಂದ್ಮೇಲೆ ಈ ಕ್ರೌಡ್ ಫಂಡಿಂಗ್ ನಾವು ಮಾಡ್ತಕ್ಕಂಥ ಕ್ರೌಡ್ ಫಂಡಿಂಗ್ 100% ಲೀಗಲ್ ಆಗಿರ್ತಕ್ಕಂಥ ವ್ಯವಸ್ಥೆ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಇದು ನನ್ನ ಮಾತಿನ ಅರ್ಥ. ಪಾಯಿಂಟ್ ಕ್ಲಿಯರ್ ಆತಲ್ಲ ಸರ್? ಎಸ್ ಸರ್. ಹಂಗಾರೆ ಮುಂದೋಗ್ಲಿ. ಈಗ ನಾವೆಲ್ಲ ಬಂದಿರೋದು ಇಲ್ಲಿ ಬಿಸ್ನೆಸ್ ಅನ್ನ ಹೆಂಗ ಮಾಡ್ಬೇಕು, ದುಡ್ಡನ್ನ ಹೆಂಗ ಗಳಿಸ್ಬೇಕಂತ ತಿಳ್ಕೊಳಿಕ್ ಬಂದಾರ. ಹೌದಲ್ರಿ? ಅಂದ್ರೆ ನಾವಿಲ್ಲೇ ಹೌದು ನಾವಾದ್ರೂ ಟೈಮ್ ಪಾಸ್ ಮಾಡಕ್ಕೆ ನಿಮ್ಮನ್ನ ದಯವಿಟ್ಟು ಕರೆದಿಲ್ಲ, ನಿಮಗೆ ಬಿಸ್ನೆಸ್ ಬಗ್ಗೆ ಹೇಳಕ್ಕೆ ಕರ್ಕೊಂಬದಿ, ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ಅದಕ್ಕಿಂತ ಮೊದಲ ಈ ಕಂಪನಿ ಜಾಯಿನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂತ ತಿಳ್ಕೊಬೇಕಾಗದು ಬಹಳ ಇಂಪಾರ್ಟೆಂಟ್. ನೋಡ್ರಿ ಕುಮಾರಸ್ವಾಮಿ ಅವ್ರೆ, ಈ ಬಿಸಿನೆಸ್ ಅನ್ನೋದೇನೈತಲ್ಲ, ನಾವು ಸಾಯೋ ಮಟ್ಟ ಮಾಡಿದ್ರು ಮುಗಿಲಾರ್ದಂತ ನಿರಂತರ ಒಂದು ಪ್ರೊಸೆಸ್ ಅದು. ಈಗ ಆ ಪ್ರೊಸೆಸ್ ಒಳಗೆ ಒಂದೊಂದು ಸ್ಟೆಪ್. ಮೊದಲನೇ ಸ್ಟೆಪ್ ಕಂಪನಿ ಜಾಯಿನ್ ಆಗೋದು ಬರ್ತೈತಿ, ಎರಡನೇ ಸ್ಟೆಪ್ ಕೆಲಸ ಮಾಡೋದು ಬರ್ತೈತಿ, ಮೂರನೇ ಸ್ಟೆಪ್ ದೊಳಗ ಇನ್ಕಮ್ ಬರ್ತೈತಿ. ಇದು ಕೇವಲ ನೆಟ್ವರ್ಕ್ ಮಾರ್ಕೆಟ್ಗೆ ಮಾತ್ರ ಸೀಮಿತ ಅಂತ ತಿಳ್ಕೊಬೇಡ್ರಿ. ಪ್ರತಿ ಜೀವನದೊಳಗ ಪ್ರತಿ ಒಂದು ಈ 3 ಸ್ಟೆಪ್ ದೊಳಗ ನಡೀತಾವ. ಒಂದು LLB ಕಲ್ತಿರ್ತಕ್ಕಂಥ ಲಾಯರ್ ಏನ್ ಮಾಡ್ತಾನ? ಕೋರ್ಟ್ ಅನ್ನ ಸೇರ್ಕೊಂತಾನ, ಅಲ್ಲಿ ಕೇಸ್ ಅನ್ನ ಫೈಟ್ ಮಾಡ್ತಾನ, ಅವಾಗ ಅವನಿಗೆ ಇನ್ಕಮ್ ಬರ್ತೈತಿ. ಅದೇ ಪ್ರಕಾರ ಒಂದು MBBS ಕಲ್ತಿರ್ತಕ್ಕಂಥ ಡಾಕ್ಟರ್ ಒಂದು ಹಾಸ್ಪಿಟಲ್ ಸೇರ್ಕೊಂತಾನ, ಅಲ್ಲಿ ಕೆಲಸ ಮಾಡ್ತಾನ, ಅವನ ಕೆಲಸ ಮಾಡೋದಕ್ಕೆ ಇನ್ಕಮ್ ಬರ್ತೈತಿ. ಅದೇ ಪ್ರಕಾರ ಒಂದು ಬಿಸಿನೆಸ್ ಮ್ಯಾನ್ ಅಂಗಡಿ ತೆಗಿತಾನ, ಅಂಗಡಿ ಒಳಗೆ ಗಿರಾಕಿ ಜೊತೆಗೆ ಕೆಲಸ ಮಾಡ್ತಾನ, ಅವಾಗ ಇನ್ಕಮ್ ಬರ್ತೈತಿ. ನಾವಾದ್ರೂ ಸಹಿತ ನೆಟ್ವರ್ಕ್ ಮಾರ್ಕೆಟ್ರೆ ಒಂದು ಒಳ್ಳೆ ಕಂಪನಿ, ನಮಗ್ ಲೈಕ್ ಆಗಿದ್ದ ಕಂಪನಿ ಸೇರ್ಕೊಂತೀವಿ, ಅಲ್ಲೇ ನಾವು ಕೆಲಸ ಮಾಡ್ತೀವಿ. ನಾವ್ ಹೆಂಗೆ ಕೆಲಸ ಮಾಡ್ತೀವಿ ಹಂಗ ಇನ್ಕಮ್ ಬರ್ತೈತಿ. ಎಸ್ ಅಂತೀರೋ ನೋ ಅಂತೀರೋ? ಎಸ್ ಸರ್. ಹಂಗಾರೆ ಮೊದಲನೇ ಸ್ಟೆಪ್ ಯಾವುದು? ನಾನು ಕಂಪನಿ ಜಾಯಿನ್ ಆಗೋದು ಮೊದಲನೇ ಸ್ಟೆಪ್. ಈಗ ಅದ್ರ ಬಗ್ಗೆ ನಾವು ತಿಳ್ಕೊಳಕ್ ಪ್ರಯತ್ನ ಮಾಡೋಣ. ಈಗ ನಾನು ಬಂದಿದ್ದು ಗ್ಲೋಬಲ್ ವೆಲ್ತ್ ಕಂಪನಿ ಬಗ್ಗೆ. ಈಗ ನಾನು ಗ್ಲೋಬಲ್ ವೆಲ್ತ್ ಕಂಪನಿ ಜಾಯಿನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ನಾನು ಗ್ಲೋಬಲ್ ವೆಲ್ತ್ ಕಂಪನಿ ಜಾಯಿನ್ ಆಗ್ಬೇಕಂದ್ರೆ $30. $30. ಈಗ $30 ಅಂದ್ರೆ ಎಷ್ಟಾಗ್ತದ್ರಿ? ಎಲ್ಲಾರು ತಿಳ್ಕೊಡ್ರಿ. ಇನ್ನು ಒಂದ್ 2 ದಿನದ ಮಟ್ಟಿಗೆ ನಾವು $93 ಇಡ್ತೀವಿ. ಸೋಮವಾರದಿಂದ $1ಗೆ $100 ನಾವು $30ಗೆ $3000 ಇನ್ವೆಸ್ಟ್ಮೆಂಟ್ ಮಾಡ್ಬೇಕಿದ್ದೀವಿ. ಅದೇ $3000 ನಾನು ಒಂದು ಪ್ಲಾನ್ ಅನ್ನ ನಿಮಗೆ ಕೊಡ್ತೀನಿ. ಪಾಯಿಂಟ್ ಕ್ಲಿಯರ್ ಆತಲ್ಲ ಸರ್? ಎಸ್ ಸರ್. ಈಗ ಸೈಯದ್ ಅವ್ರ ನನಗೆ ಹೇಳ್ರಿ, $30 ಅಂದ್ರೆ $3000 ಅಲ್ಲ ಸರ್? ಈಗ ನಾವು ಯಾವುದೇ ಕಾರಣಕ್ಕೆ ಪೇಮೆಂಟ್ ಅನ್ನ ಇಂಡಿಯನ್ ರುಪಿನೊಳಗೆ ತೊಳಂಗಿಲ್ಲ, ನಾವು $30 ತಗೋತೀವಿ, ಅಂದ್ರೆ $ನಾಗನ ತಗೋತೀವಿ. ಅಲ್ಲ ಸೈಯದ್ ಅನ್ಸರ್ ಅವ್ರು ನನಗೆ ಒಂದು ಕನ್ಫ್ಯೂಷನ್ ಮಾಡಕ್ತೀನಿ. ಕಂಪನಿ ಹೆಸರು ಗ್ಲೋಬಲ್ ವೆಲ್ತ್ ಅಂತ ಹೇಳಿದ್ರಿ, ಪ್ಯೂರ್ಲಿ ಇಂಡಿಯನ್ ಕಂಪನಿ ಅಂತ ಹೇಳಿದ್ರಿ. ಇಂಡಿಯನ್ ಕಂಪನಿಗೆ ಡಾಲರ್ ಯಾಕೆ ತಗೊಳಕತ್ತೀರಿ? ನನಗೆ ಅರ್ಥ ಆಗ್ಲಿಲ್ಲ, ಸ್ವಲ್ಪ ಬಿಡಿಸಿ ಹೇಳ್ರಿ. ನೋಡ್ರಿ, ನಮ್ದು ಗ್ಲೋಬಲ್ ವೆಲ್ತ್ ಕಂಪನಿ ಏನೈತಲ್ಲ, ಇದು ಪ್ಯೂರ್ಲಿ ಇಂಡಿಯನ್ ಕಂಪನಿ. ಇದ್ರೊಳಗೆ ಯಾವುದೇ ತರದ ಡೌಟ್ ಇಲ್ಲ. ಪಾಯಿಂಟ್ ಕ್ಲಿಯರ್ ಆತ್ರಿ ಸೈಯದ್ ಅವ್ರೆ? ಆದ್ರೆ ನಮ್ಮ ಕಂಪನಿ ಯೂನಿವರ್ಸಲ್ ಕಾನ್ಸೆಪ್ಟ್. ಯೂನಿವರ್ಸಲ್ ಕಾನ್ಸೆಪ್ಟ್ ಅಂದ್ರೆ ಏನ್ರಿ? ಇವತ್ತು ನಾನು ಈ ಗ್ಲೋಬಲ್ ವೆಲ್ತ್ ಕಂಪನಿ ಜಾಯ್ನ್ ಆದ್ರೆ ಇವತ್ತಿಂದ ಇವತ್ತೆ ಅಮೆರಿಕ, ಲಂಡನ್, ದುಬೈ, ಆಸ್ಟ್ರೇಲಿಯಾ, ಇಡೀ ವಿಶ್ವದೊಳಗ 193 ದೇಶ ಅದಾವ್. ಎಷ್ಟದಾವ್ ಸರ್?
193 ದೇಶ. ನಮ್ಮ ಗ್ಲೋಬಲ್ ವೆಲ್ತ್ ಕಂಪನಿ ಜಾಯ್ನ್ ಆಗಿ ಇವತ್ತೇ 193 ದೇಶದೊಳಗು ನಾವು ಬಿಸ್ನೆಸ್ ಅನ್ನ ಮಾಡಬಹುದು. ಅರ್ಥ ಆತ್ರಿ? ಈಗ ನನಗೆ ಹೇಳ್ರಿ, ನಾ 193 ದೇಶದೊಳಗೆ ಬಿಸ್ನೆಸ್ ಅನ್ನ ಮಾಡ್ಬೇಕಂದ್ರೆ 193 ದೇಶಕ್ಕೆ ಕಾಮನ್ ಆಗಿರ್ತ ಕರೆನ್ಸಿ ಯಾವುದು? ಡಾಲರ್. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಕಂಪನಿ ಬಿಸ್ನೆಸ್ ಅನ್ನ ಡಾಲರ್ ದೊಳಗೆ ಮಾಡಾಕತ್ತೀವಿ. ಪಾಯಿಂಟ್ ಕ್ಲಿಯರ್ ಆತು? ಎಸ್ ಸರ್. ಆದರೂ ಸಹಿತ ಕಂಪನಿ ಸ್ಟಾರ್ಟಿಂಗ್ ದೊಳಗೆ ಇದ್ದಿದ್ದು ಮೊದಲನೇ ಕಾರಣ. ಎರಡನೇ ಕಾರಣ, ನಾವು ಪ್ಯೂರ್ಲಿ ಇಂಡಿಯನ್ಸ್ಗೆ ಒಂದು ಅವಕಾಶ ಕೊಟ್ರಿ. ನಿಮ್ಮ ಹತ್ರ ಡಾಲರ್ ಇತ್ತು, ಬಹಳ ಉತ್ತಮ. ಎಷ್ಟೋ ಜನರಿಗೆ ಡಾಲರ್ ಬಗ್ಗೆ, ಆಮೇಲೆ ನಾವು ತಗೊಳಕತ್ತಿದ್ದು ಡಾಲರ್ ಅಂದ್ರೆ ಆರ್ಡಿನರಿ ಡಾಲರ್ ಅಲ್ಲ, USDT ಕ್ರಿಪ್ಟೋ ಡಾಲರ್ ಅಂತ ಕರೀತಾರ. USDT BEP20 ಅಂತ. ಯಾವ್ದು ಸರ್? USDT BEP. ಇದು ಕ್ರಿಪ್ಟೋ ಡಾಲರ್. ಇದು ಹೆಂಗ ಪೆಟ್ರೋ ಡಾಲರ್ ಬೇರೆ ಬೇರೆ ಇರ್ತಾವ, ನಾವು ಕ್ರಿಪ್ಟೋ ಡಾಲರ್. ಹಿಂಗಾಗಿ ಇಲ್ಲಿ ನಾಲೆಜ್ ಇರಂಗಿಲ್ಲ. ನಿಮ್ ಹತ್ರ ಡಾಲರ್ ಇತ್ತು, ಬಹಳ ಚಲೋ, $30 ಕೊಡ್ರಿ. ಇಲ್ಲ ಅಂದ್ರೆ ಸೀದಾ $3,000 ಕೊಟ್ಟು ನೀವು ಲಾಗಿನ್ ಮಾಡಬಹುದು. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಚಲೋ, ಈಗ ಮುಂದಿನ ಪ್ರಶ್ನೆ. ಈಗೇನ್ಪಾ, ಈಗ ನಾನು ಹೇಳ್ತೀವಿ ಕಂಪನಿ ಅಂತೂ ಜಾಯ್ನ್ ಆದೆ, ಮುಂದೆ ನಾನು ಏನ್ ಮಾಡ್ಬೇಕು? ಒಂದನೇದಂತೂ ಮುಗೀತು. ಇನ್ನು ಎರಡನೇದು ಏನ್ ಸರ್? ನಾನು ಕೆಲಸ ಮಾಡ್ಬೇಕು. ಕೆಲಸ ಅಂದ್ರೆ ಏನು? ಸಿಂಪಲ್ ಆಗಿ ಗೊತ್ತೈತಿ. ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ಬಂದಿರತಕ್ಕಂತ ವ್ಯಕ್ತಿ ಕೆಲಸ ಏನ್ ಸರ್? ನಾನು ಕಂಪನಿ ಜಾಯ್ನ್ ಆಗ್ತೀನಿ, ನಾನು ಡೈರೆಕ್ಟ್ ಆಗಿ 4 ಜನ ಮೆಂಬರ್ ಮಾಡ್ತೀನಿ. ಈ 4 ಜನ 4 16 ಜನ ಮೆಂಬರ್ ಮಾಡ್ತಾರ. 16 ಜನ ಸೇರಿ 4 ಜನ ಮಾಡಿದ್ರೆ 64 ಜನ ಬರ್ತಾರ. ಈ 64 ಜನ ಸೇರಿ 4 ಜನ ಮಾಡಿದ್ರೆ 256 ಜನ ಬರ್ತಾರ. 256 ಜನ 4 ಜನ ಮಾಡಿದಾಗ 1024 ಜನ ಬರ್ತಾರ. ಇದನ್ನ ಇದೇ ಪ್ರಕಾರ ಟೀಮ್ ಬೆಳೆಸೋದೇ ನಮ್ಮ ಕೆಲಸ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಇದರಿಂದ ನನಗೇನಾಗ್ತಿದೆ ಸರ್? ನೋಡಿ ಸರ್, ಜೀವನದೊಳಗೆ ನಾವ್ ಎಲ್ಲೇ ಕೆಲಸ ಮಾಡಿದ್ರು, ನಾವು ಕೆಲಸ ಮಾಡಿದ ಇನ್ಕಮ್ ಸಲಗಿ, ದುಡ್ಡಿನ ಸಲಗಿ, ಇಲ್ಲಾದ್ರೂ ಸಹಿತ ನಮಗೆ ಇನ್ಕಮ್ ಬರ್ತೈತಿ. ಹೆಂಗ ಬರ್ತೈತಿ? ಈಗ ನಾನೇ ಡೈರೆಕ್ಟ್ ಆಗಿ 4 ಜನ ಮಾಡ್ತೇನಲ್ಲ, ಇದಕ್ಕೆ ಫಸ್ಟ್ ಲೆವೆಲ್ ಅಂತ ಕರಿತಾರ. ಎಷ್ಟನೇದ ಸರ್? 1ನೇ ಲೆವೆಲ್. ಈ 4 ಜನ ಮುಂದೆ 4 ಜನ ಮಾಡಿದಾಗ 16 ಜನ 2ನೇ ಲೆವೆಲ್. ಈ 16 ಜನ ಸೇರಿ 4 ಜನ ಮಾಡಿದಾಗ 64 ಜನ, ಇದು 3ನೇ ಲೆವೆಲ್. 64 ಜನ ಸೇರಿ 4 ಜನ ಮಾಡಿದಾಗ 256 ಜನ ಬರ್ತಾರ. ಇದಕ್ಕೆ 4ನೇ ಲೆವೆಲ್. 256 ಜನ ಸೇರಿ 4 ಜನ ಮಾಡಿದಾಗ 1024 ಜನ ಬರ್ತಾರ. ಇದಕ್ಕೆ 5ನೇ ಲೆವೆಲ್ ಅಂತ ಕರೀತಾರ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಅಂದ್ರೆ ಒಂದ್ ವ್ಯಕ್ತಿ ತಾನಂತೂ ಕಂಪನಿ ಜಾಯ್ನ್ ಆಗ್ತಾನ ಅಂದ್ರೆ ಸೈಯದ್ ಅನ್ಸಾರಿ ಜಾಯ್ನ್ ಆಗ್ತಾನ. ಸೈಯದ್ ಅನ್ಸಾರಿ ಏನ್ ಮಾಡ್ಬೇಕು? 1ನೇ ಲೆವೆಲ್, 2ನೇ ಲೆವೆಲ್, 3ನೇ ಲೆವೆಲ್, 4ನೇ ಲೆವೆಲ್, 5 ಲೆವೆಲ್ ಕಂಪ್ಲೀಟ್ ಆಗೋ ಮಟ್ಟ ಕೆಲಸ ಮಾಡ್ಬೇಕನ್ನೋದೇ ಇದರ ಅರ್ಥ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಈಗ ಮುಂದಿನ ಪ್ರಶ್ನೆ. ಈಗ ಸೈಯದ್ ಅನ್ಸಾರಿ ಕಂಪನಿ ಜಾಯ್ನ್ ಆಗ್ತಾರ ಅಂತ ತಿಳ್ಕೊಳ್ಳೋಣ. ಜಾಯ್ನ್ ಆಗಿ ಈ ಪ್ರಕಾರ 5. ಈಗ ಸೈಯದ್ ಅನ್ಸಾರಿ ಅವರು ಕಂಪನಿ ಜಾಯ್ನ್ ಆಗ್ತಾರ. ಜಾಯ್ನ್ ಆದ್ಮೇಲೆ 4 ಜನ ಮೆಂಬರ್ ಮಾಡ್ತಾರ. 5 ಲೆವೆಲ್ ಅನ್ನ ಕಂಪ್ಲೀಟ್ ಮಾಡ್ತಾರ. ಹಂಗಾದ್ರೆ ಇವ್ರಿಗೆ ಎಷ್ಟು ಇನ್ಕಮ್ ಸಿಗ್ತೈತ್ರಿ? ಸಿಂಪಲ್ ಆಗಿ ಇಲ್ಲಿ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಬರ್ತೀನಿ. ನಮ್ಮ ಕಂಪನಿ ಪ್ರಾಜೆಕ್ಟ್ ಹೆಸರನ್ನ ಇಲ್ಲಿ ಇವತ್ತಿನ ಕರೆಕ್ಟ್ ತಿಳ್ಕೊಡ್ರಿ. ಸೈಯದ್ ಅನ್ಸಾರ್, ನಮ್ಮ ಕಂಪನಿ ಪ್ರಾಜೆಕ್ಟ್ ಏನೈತಿ ಅಲ್ಲ, ಇಲ್ಲೇ ಸಿಂಪಲ್ ಆಗಿ 100 ಕೋಟಿ ರೂಪಾಯಿ, ಎಷ್ಟು? 100 CR ಪ್ರಾಜೆಕ್ಟ್ ಅಂತ ಕರೆಯಾಕತ್ತೀವಿ. ಇದಕ್ಕೆ ಏನಂತ ಕರಿತೀವಿ ಸರ್? 100 CRS ಪ್ರಾಜೆಕ್ಟ್ ಅಂತ ಕರಿ. ಈಗ ಒಂದು ಎಕ್ಸಾಂಪಲ್, 100 ಕೋಟಿ ರೂಪಾಯಿ ಒಂದು ದುಡ್ಡನ್ನ ಗಳಿಸತಕ್ಕಂತ ಒಂದು ಪ್ರಾಜೆಕ್ಟ್ ಅಂತ ಅರ್ಥ. ಏನಿದರ ಅರ್ಥ? ಈಗ ನನಗೆ ಹೇಳ್ರಿ, ಸೀದಾ ಹೇಳ್ರಿ, ನಾವ್ ಇನ್ವೆಸ್ಟ್ಮೆಂಟ್ ಮಾಡಿದಷ್ಟು ಕೇವಲ 3,000 ರೂಪಾಯಿ. ನಾನು 3,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ, ಎಷ್ಟು? 3,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಪ್ಲಸ್ ಇಲ್ಲಿ ಕೆಲಸ ಮಾಡೋದ್ರಿಂದ ನನಗೆ ಇನ್ಕಮ್ ಎಷ್ಟೈತಿ? 100 ಕೋಟಿ ರೂಪಾಯಿ ಗಳಿಸ್ತಕ್ಕಂತ ಒಂದು ಪ್ರಾಜೆಕ್ಟ್ ಅನ್ನ. ಅದ್ರ ಸಲುವಾಗಿ ಏನ್ ಕೆಲಸ ಮಾಡ್ಬೇಕು, ಹೆಂಗ ಕೆಲಸ ಮಾಡ್ಬೇಕು ಅಂತ ತಿಳ್ಕೋಬೇಕಂತೀರೋ ಬೇಡ ಅಂತೀರೋ? ತಿಳ್ಕೊಬೇಕು ಸರ್. ತಿಳ್ಕೋಬೇಕಲ್ಲ. ಒಂದ್ ಮಾತ್ರ ಕರೆಕ್ಟಾಗಿ ಇವತ್ತು ನಾನು ನನ್ನ ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಸ್ಟಾರ್ಟ್ ಮಾಡಕ್ಕಿಂತ ಮೊದಲೇ ಜಾಕಿರ್ ಹುಸೇನ್ ಅವರೇ, ಮಂಜುನಾಥ್ ಅವರೇ, ಎಲ್ಲರಿಗೂ ನಾ ಕೈ ಮುಗಿದು ಬೇಡ್ಕೋತೀನಿ. ಈಗ ಮುಂದೆ ನಾನು ಹೋಗ್ತಕ್ಕಂತ ಸ್ಟೆಪ್ ಏನೈತಲ್ಲ, ಬಹಳ ಇಂಪಾರ್ಟೆಂಟ್ ಸ್ಟೆಪ್. ಸಾಧ್ಯತೆ ಆದ್ರೆ ನಿಮ್ಗೆ ಅನುಕೂಲ ಆತಂದ್ರೆ ನೀವು ಮಾಡ್ತಕ್ಕಂತ ಕೆಲಸನ ಸ್ವಲ್ಪ ಮಟ್ಟಿಗೆ ಸೈಡ್ಗೆ ಸರಿಸಿ ಒಂದು 10 ನಿಮಿಷ 15 ನಿಮಿಷ ಯಾರು ಕಾನ್ಸಂಟ್ರೇಷನ್ ಆಗಿ ಏನು ಪ್ರೆಸೆಂಟೇಷನ್ ಕೇಳ್ತಾರಲ್ಲ, 100% ಸತ್ಯ ಹೇಳ್ತೀನಿ, ಈ 100 ಕೋಟಿ ಪ್ರಾಜೆಕ್ಟ್ 100% ನೀವು ಸಕ್ಸಸ್ ಆಗ್ತೀರಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಇದಕ್ಕಿಂತ ಜಾಸ್ತಿ ಹೇಳಂಗಿಲ್ಲ. ಯಾಕಂದ್ರೆ ಸಮझदार को इशारा काफी है. ಚಲೋ ಆगे जाएंगे.
ಈಗ ನಾನು Yes. ನನ್ನ ಮಾರ್ಕೆಟಿಂಗ್ ಪ್ಲಾನ್ ಅನ್ನ ಸ್ಟಾರ್ಟ್ ಮಾಡ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಂಡು. ಏನಿದ್ರ ಅರ್ಥ? 3,000 ರೂಪಾಯಿದೊಳಗೆ 100 ಕೋಟಿ ರೂಪಾಯಿ ಇನ್ಕಮ್ ಅನ್ನ ತಗೊಳ್ತಕ್ಕಂತ ಪ್ರಾಜೆಕ್ಟ್ ದ ಅರ್ಥ ಆಗಿಲ್ಲ. ಈಗ ನಾನು ಮೊದಲೇ ಕಂಪನಿ ಜಾಯ್ನ್ ಆಗ್ಬೇಕಂದ್ರೆ ಈಗ ನಾನು ಏನಂತ ಹೇಳಿದೆ ಸರ್, ನಾನು $30 ಕೊಡ್ಬೇಕಂತ ಹೇಳಿದೆ. ಆ $30 ನಾವೇನ್ ಮಾಡ್ಬೇಕಂದ್ರೆ ಆ $30 ಮೊದಲೇ $5 ಅನ್ನ ಎಷ್ಟು ಸರ್? $30 $5 ಅಂತ ತಿಳ್ಕೊಡ್ರಿ. $5 ಅಂದ್ರೆ $1 100 ರೂಪಾಯಿದಂಗೆ ಎಷ್ಟಾಗ್ತದೆ ಸರ್? 500 ರೂಪಾಯಿ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. 500 ರೂಪಾಯಿ ಯಾರಿಗೆ ಕೊಡ್ಬೇಕು? ಯಾರಿಗೆ ಕೊಡ್ಬೇಕಂದ್ರೆ ಈ ಕಂಪನಿಗೆ ಕಳಿಸ್ಬೇಕು. ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತಕ್ಕಂಥ ಕಂಪನಿ ಜಾಯ್ನ್ ಆಗ್ತಲ್ಲ, ಆ ಕಂಪನಿಗೆ ಎಷ್ಟು ಕೊಡ್ಬೇಕು ಸರ್? 500 ರೂಪಾಯಿನಾರ ಕೊಡ್ರಿ, $5 ಕೊಡ್ರಿ, ನಿಮ್ ಇಷ್ಟ. ಎರಡೂ ಅಕ್ಸೆಪ್ಟೇಬಲ್. ಪಾಯಿಂಟ್ ಕ್ಲಿಯರ್ ಆತಲ್ಲ? ಎಸ್ ಸರ್. ಈ $5 ನೀವೇನ್ ಕೊಡ್ತಿಲ್ಲ, ಅದನ್ನ ಕಂಪನಿ ಗ್ಲೋಬಲ್ ವೆಲ್ತ್ ರಿಜಿಸ್ಟ್ರೇಷನ್ ಫೀಸ್ ಅಂತ ತಗೊಂಡು ನಾವೇನ್ ಮಾಡ್ತೀವಿ, ನಿಮ್ಮ ಹೆಸರಲ್ಲೇ ID ಜನರೇಟ್ ಮಾಡಿ ID ನಂಬರ್ ನ ಕೊಡ್ತೀವಿ. ID ನಂಬರ್ ಬಂದ್ಮೇಲೆ ಈಗ $5 ಅಂತೂ ನೀವು ಕೊಟ್ರಿ, ಇನ್ನು ಬಾಕಿ ಉಳಿದಿರ್ತಕ್ಕಂತ $25 ಅನ್ನ ಎಷ್ಟು ಸರ್? ಬಾಕಿ ಉಳಿದಿರ್ತಕ್ಕಂತ $25 ಅಂದ್ರೆ ಎಷ್ಟಾಗ್ತದ್ರಿ? ಸೀದಾ 2,500 ರೂಪಾಯಿ ಆಗ್ತೈತೆ, ಹೌದಾ? ಈಗ ಬಾಕಿ ಉಳಿದಿರ್ತಕ್ಕಂತ 2,500 ರೂಪಾಯಿ ಯಾರಿಗೆ ಕೊಡ್ಬೇಕು? ಯಾರಿಗೆ ಕೊಡ್ಬೇಕಂದ್ರೆ ನಿಮಗೆ ಈ ಕಂಪನಿಗೆ, ನನಗೆ ಈ ಉದಾಹರಣೆಗೆ ಸೈಯದ್ ಅನ್ಸರಿ ನೀವು ಕಂಪನಿ ಜಾಯ್ನ್ ಆಗಕತ್ತೀರಿ ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ ಈಗ ನಿಮ್ಮ ಜಾಕೀರ್ ಹುಸೇನ್ ಅವ್ರು ಜಾಯ್ನ್ ಆಗಕತ್ತಾರ ಅಂತ ತಿಳ್ಕೊಳ್ಳಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಜಾಕೀರ್ ಹುಸೇನ್ ಅವ್ರ $25 ಯಾರಿಗೆ ಕೊಡ್ಬೇಕು? $5 ಅಂತೂ ನಮಗ ಕಂಪನಿ ಕೊಟ್ರ, ನಾನು ID ನಂಬರ್ ಕ್ರಿಯೇಟ್ ಮಾಡಿದೆ. ಇನ್ನು $25 ನಮ್ಮ ಕಂಪನಿಗೆ ನಿಮಗೆ ಅಂದ್ರೆ ಜಾಕೀರ್ ಹುಸೇನ್ಗೆ ಭೇಟಿ ಮಾಡಿಸಿದ್ಯಾರು? ಸೈಯದ್ ಅನ್ಸರಿ. ಆ ಸೈಯದ್ ಅನ್ಸರಿಗೆ ನಾವು ರೆಫರಲ್ ಅಂತ ಕರಿತೀವಿ, ಅವ್ರಿಗೆ ಕೊಡ್ಬೇಕಾಗ್ತೈತಿ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಈ ಪ್ರಕಾರ $5 ಕಂಪನಿಗೆ, $25 ಎಷ್ಟು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಕ್ಕಂತ 30 ನಿಮ್ಮ ಜಾಕೀರ್ ಹುಸೇನ್ ಅವರ, ಸಾರಿ ಈಗ ಒಂದು ಕಾಮನ್ ಆಗಿ ಜಾಕೀರ್ ಹುಸೇನ್ ಬೇಡ, ಈಗ ರಮೇಶ್ ಅನ್ನೋ ವ್ಯಕ್ತಿ ಜಾಯ್ನ್ ಆಗ್ತಾನ ಅಂತ ಕೋರಿ. ರಮೇಶ್ ಅನ್ನೋ ಸುರೇಶ್ ಕೆಳಗೆ ಜಾಯ್ನ್ ಆಗ್ತಾನ. ಸುರೇಶ್ ರಮೇಶ್ ಏನ್ ಮಾಡ್ಬೇಕು? $25 ಸುರೇಶ್ ಕೊಡ್ಬೇಕು. ಸುರೇಶ್ ದುಡ್ಡು ಕೊಟ್ಟಿದ ಮೇಲೆ ಓಕೆ ಅಂತ ಬಟನ್ ಒತ್ತಿಕ್ತಾನ. ಅವ್ರು ಓಕೆ ಆ ಬಟನ್ ಒತ್ತೋದು ಒಂದೇ, ನಿಮ್ಗೆ ಅಪ್ರೂವಲ್ ಕೊಡೋದು ಒಂದೇ. ಯಾವಾಗ ಅವ್ರು ನಿಮ್ಗೆ $25 ಬಂದ್ಮೇಲೆ ಅಪ್ರೂವಲ್ ಕೊಡ್ತಾರಲ್ಲ, ಆವಾಗ ನನಗೆ ಅಲ್ಲೇ ಪ್ಯಾಕೇಜ್ ಕಾಲಮ್ದೊಳಗೆ ನನ್ನ ಹೆಸರು ಮುಂದೆ ಪ್ಯಾಕೇಜ್ ಕಾಲಮ್ ಇರ್ತೈತಿ. ಪ್ಯಾಕೇಜ್ ಕಾಲಮ್ದೊಳಗೆ ಸಿಲ್ವರ್ ಅಂತ ಬರ್ತೈತಿ. ಸಿಲ್ವರ್ ಅನ್ನೋದು ನಮ್ಮ ಕಂಪನಿ ಒಳಗೆ 5 ಸ್ಟೆಪ್ ಮೊದಲೇ ಸ್ಟೆಪ್ ಹೆಸರು ಸಿಲ್ವರ್. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ನಾನು ಕಂಪನಿ ಅಂತೂ ಜಾಯ್ನ್ ಆದೆ. ನಾನು ಕಂಪನಿ ಜಾಯ್ನ್ ಆಗ್ಬೇಕಾರೆ ಏನ್ ಮಾಡೀನಿ ಸರ್? ನನಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಕ್ಕಂಥ ಏನ್ ಮಾಡೀನಿ, ಸುರೇಶ್ಗೆ $25 ಕೊಟ್ಟಿನಿ. ಮುಂದೆ ನಾನು ಏನ್ ಮಾಡಿದೆ? ಕಂಪನಿ ಜಾಯ್ನ್ ಆದ್ಮೇಲೆ ಮುಂದೆ ಪ್ಲಸ್ ಕೆಲಸ ಮಾಡ್ಬೇಕು. ಹಂಗಾರೆ ನಾನು ಪ್ಲಸ್ ಕೆಲಸ ಅಂದ್ರಲ್ಲ ಏನ್ ಮಾಡ್ಬೇಕು? ಇದ್ರ ಜೊತೆಗೆ ನಾನು 4 ಜನರಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ 4 ಜನ ಈಗ ನಾನು ಕೆಳಗಡೆ ಬರ್ಬೇಕು. ನಾನು 1 2 3 4 ಜನ, ಈ 4 ಜನ ಜಾಯಿನ್ ಮಾಡಿಸ್ಲಿಕ್ಕೆ ಏನ್ ಮಾಡ್ಬೇಕು? ಇವತ್ತು ಹೆಂಗ ನಮ್ಮ ಸೈಯದ್ ಅನ್ಸರ್ ಜಾಕೀರ್ ಹುಸೇನ್ ಕುಂದ್ರಿಸಲ್ಲ, ಹಂಗ ನಿಮಗೆ ಯಾರಿಗೆ ಬೇಕಂತ ಮೊದಲೊಂದು 10 ಜನರಿಗೆ ಸೆಲೆಕ್ಟ್ ಮಾಡ್ರಿ. ಇಲ್ಲ ಪ್ರತಿದಿನ 7 ಗಂಟೆಯಿಂದ 8 ಗಂಟೆ ಮಟ್ಟ ಜೂಮ್ ಮೀಟಿಂಗ್ ಇರ್ತೈತಿ. ನೀವ್ ಏನ್ ಹೇಳಲಾರ್ದೆ ಇಲ್ಲ ಜೂಮ್ ಮೀಟಿಂಗ್ ಕರ್ಕೊಂಡ್ ಬಂದು ಸರಿಯಾಗಿ ಇನ್ಫಾರ್ಮೇಶನ್ ಕೊಡೋದು ಮಾತ್ರ ನಿಮ್ಮ ಕೆಲಸ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ಈ 10 ಜನಕ್ಕೆ ನೀವು ಕರ್ಕೊಂಡು ಬಂದು ಸರಿಯಾಗಿದ್ದ ಇನ್ಫಾರ್ಮೇಶನ್ ಅಂದ್ರೇನು? ಇಲ್ಲಿ ಕಾನ್ಸೆಪ್ಟ್ ಅನ್ನು ತಿಳಿಸಿ. ಕೇವಲ 3,000 ರೂಪಾಯಿದೊಳಗೆ 100 ಕೋಟಿ ರೂಪಾಯಿ ಇನ್ಕಮ್ ಬರಂತ ಒಂದು ಪ್ರಾಜೆಕ್ಟ್ ಅಂದ್ರೆ 100% ಜನ ಇದ್ರ ಬಗ್ಗೆ ವಿಚಾರ ಮಾಡ್ತಾರ, ಜಾಯಿನ್ ಆಗ್ತಾರ ಅಂತ ಹೇಳಕ್ತಿಲ್ಲ, ವಿಚಾರ ಮಾಡ್ತಾರ. ಎಸ್ ಅಂತಿರು ಅಂತಿರು? ಎಸ್ ಸರ್. ನಮಗೂ ಅದೇ ಬೇಕಾಗಿದ್ದು. ಚಲೋ, ಈಗ ಈ ಪ್ರಕಾರ 4 ಜನ ಕೊಡಿಸಿರಿ. ಈ 4 ಜನ ಏನ್ ಮಾಡ್ತಾರ? ಬಂದಿರ್ತಕ್ಕಂಥ ಪ್ರತಿ ಒಂದು ವ್ಯಕ್ತಿ $30 ಕೊಡ್ತಾನ. ಅದ್ರೊಳಗೆ $5 ಕಂಪನಿ ಕೊಡ್ತಾನ, $25 ಅವ್ರಿಗೆ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥ ಅಂದ್ರೆ ನನಗೆ ಕೊಡ್ತಾರ. ಈಗ ನೀವ್ ಹೇಳ್ರಿ, ಒಂದು ವ್ಯಕ್ತಿಯಿಂದ $25 ನಂಗೆ 4 ಜನರಿಂದ ನನಗೆ ಒಂದು $100 ಇನ್ಕಮ್ ಸಿಕ್ತು ಅಂದ್ರೆ ನಾನು 5 ಸ್ಟೆಪ್ ಮೊದಲನೇ ಸ್ಟೆಪ್ ಇನ್ಕಮ್ ಎಷ್ಟು? $100. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. $100 ಅಂದ್ರೆ ಎಷ್ಟು? ಸೀದಾ $10,000 ರೂಪಾಯಿ ಇನ್ಕಮ್. ಪಾಯಿಂಟ್ ಕ್ಲಿಯರ್ ಆತಲ್ಲ? ನನ್ನ ಮೊದಲೇ ಇನ್ಕಮ್ ನನ್ನ ಮೊದಲೇ ಇನ್ಕಮ್ $10,000 ರೂಪಾಯಿ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತಲ್ಲ ಸರ್? ಎಸ್ ಸರ್. ಈಗ ನನಗೆ ಮೊದಲೇ ಇನ್ಕಮ್ ಎಷ್ಟಾಯ್ತು? $10,000 ರೂಪಾಯಿ ಬಂತು. ಒಂದನೇದು. ಎರಡನೇದು, ನಾನು 4 ಜನ ಮಾಡಿದಾಗ ಆಗಲಿ ಏನಂತ ಬರೆದಿದ್ದೆ ನಾನು?
ನಾನು ಕಂಪನಿಗೆ 4 ಜನ ಇಂಟ್ರೊಡ್ಯೂಸ್ ಮಾಡ್ತೀನಿ. 4 ಜನ ಅಂದ್ರೆ ಫಸ್ಟ್ ಲೆವೆಲ್. ನಾನು 4 ಜನ ಮೆಂಬರ್ ಮಾಡಿದಕ್ಕೆ ನನ್ನ ಮೊದಲೇ ಲೆವೆಲ್ ಕಂಪ್ಲೀಟ್ ಆತ ಅಂತ ಅರ್ಥ. ನನ್ನ ಮೊದಲೇ ಲೆವೆಲ್ ಕಂಪ್ಲೀಟ್ ಆಗೈತೆ ಅಂದ್ರೆ ನಾನು 2ನೇ ಪ್ರಮೋಷನ್ ತಗೊಳ್ಳಿಕ್ಕೆ ಕ್ವಾಲಿಫೈಡ್ ಆದಂಗೆ, ಅರ್ಹತೆ ಆದಂಗೆ ನಾನು ಪಡ್ಕೊಂಡಂಗೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಈಗ ನಾನು 10,000 ರೂಪಾಯಿ ಇನ್ಕಮ್ ಅನ್ನು ತಗೊಂಡೆ. ಎರಡನೇದು ನಾನು ಸೆಕೆಂಡ್ ಪ್ರಮೋಷನ್ ತಗೊಳಕ್ಕೆ ಕ್ವಾಲಿಫೈ ಇದ್ನಲ್ಲ, ಅದಕ್ಕೆ ಈ 2ನೇ ಪ್ರಮೋಷನ್ ಹೆಸರು ನಮ್ಮ ಕಂಪನಿ ಒಳಗೆ ಗೋಲ್ಡ್ ಅಂತ ಇಟ್ಟಿ. ನಾವು ಏನಂತ ಇಟ್ಟು ಸರ್? ಗೋಲ್ಡ್. ಪಾಯಿಂಟ್ ಕ್ಲಿಯರ್ ಆಯ್ತು? ಆಮೇಲೆ ಮತ್ತೊಂದು ಪ್ರಶ್ನೆ, ನಾನು ಮುಂದೆ ಹೋಗಕ್ಕಿಂತ ಮತ್ತೊಂದು ಹೇಳ್ತೀನಿ. ಈಗ ನಾನ್ 4 ಜನ ಮೆಂಬರ್ ಮಾಡಿದೆ. 4 ಜನ ಮೆಂಬರ್ ಮಾಡಿದಕ್ಕೆ ನನಗೆ 10,000 ರೂಪಾಯಿ ಸಿಗ್ತೈತಲ್ಲ, ಇದು ಸರ್ ಈ 10,000 ರೂಪಾಯಿ ಸಿಕ್ತಲ್ಲ, ಈ 10,000 ರೂಪಾಯಿ ನನಗೆ ಯಾವಾಗ ಸಿಗ್ತದೆ ಸರ್? ನೀವು ಕರೆಕ್ಟ್ ಆಗಿ ಯಾರೋ ಸೈಯದ್ ಹುಸೇನ್ ಅವರೇ ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಈಗ ನನಗೆ ನಾನು 4 ಜನ ಮೆಂಬರ್ ಮಾಡಿದ್ರಿಪ್ಪ. 4 ಜನ ಮೆಂಬರ್ ಮಾಡಿದಕ್ಕೆ ನನಗೆ ಬರ್ಬೇಕಾಗಿದ್ದ 10,000 ರೂಪಾಯಿ ಅಂತ ಹೇಳಿದ್ರಿ. ಆ 10,000 ರೂಪಾಯಿ ನನಗೆ ಯಾವಾಗ ಬರ್ತೈತಿ ಸರ್? ಈ 10,000 ರೂಪಾಯಿ ಯಾವಾಗ ಬರ್ತೈತಿ ನೋಡಿ ಸರ್, ಇಲ್ಲ ನಮ್ಮಲ್ಲಿ ಯಾವುದೇ ತರದ ಟೈಮ್ ಲಿಮಿಟ್ ಇಲ್ಲ. ನೀವು 4 ಜನ ಮೆಂಬರ್ನ ಒಂದೇ ದಿನದಾಗ ಮಾಡಿದ್ರೆ ನಿಮ್ದು ಒಂದೇ ದಿನದ ಇನ್ಕಮ್ 10,000 ರೂಪಾಯಿ. ನೀವು ಒಂದು ವಾರದೊಳಗೆ ಮಾಡಿದ್ರೆ ಒಂದು ವಾರದ ಇನ್ಕಮ್, ಒಂದು ತಿಂಗಳದೊಳಗೆ ಮಾಡಿದ್ರೆ ಒಂದು ತಿಂಗಳದ ಇನ್ಕಮ್. ಇಲ್ಲ ಸರ್, ಅಕಸ್ಮಾತ್ ನಾನು ಇವತ್ತು ಜಾಯಿನ್ ಆಗ್ತೀನಿ, ನಾನು 1 ಗಂಟೆ ಒಳಗನೆ ನಾನು 4 ಜನರಿಗೆ ರೆಡಿ ಮಾಡಿ ನನ್ನ ಜೊತೆಗೆ ಸೇರಿಸ್ಕೊಂತೇನಂದ್ರೆ ನಿಮ್ಮ 10,000 ರೂಪಾಯಿ 1 ಗಂಟೆದ ಇನ್ಕಮ್ ಅಂತ ತಿಳ್ಕೊಂಡ್ ಬಿಡ್ರಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಎಸ್ ಸರ್. ನಿಮ್ಮ ಮೇಲೆ ಡಿಪೆಂಡು, ನಮ್ಮಲ್ಲಿ ಯಾವುದೇ ತರದ ಟೈಮ್ ಲಿಮಿಟ್ ಇಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಚಲೋ, ಈಗ ನಾನು 2ನೇ ಪ್ರಮೋಷನ್ ತಗೋಬೇಕು. ಹಂಗಾರೆ 2ನೇ ಪ್ರಮೋಷನ್ ತಗೋಬೇಕಂದ್ರೆ ನಾ ಏನ್ ಮಾಡ್ಬೇಕು ಸರ್? ನನಗ ಆಗಿರ್ತಕ್ಕಂತ ಎಷ್ಟು $100 ಅಂತ ತಿಳ್ಕೊಳ್ರಿ. $100 $50 ಕೊಡುದಂದ್ರೆ $10,000 ರೂಪಾಯಿದೊಳಗೆ 50% ಅಂದ್ರೆ $5,000 ರೂಪಾಯಿ ಅಂತಾರ ತಿಳ್ಕೊಳ್ರಿ, ಅಥವಾ $50 ಅಂತಾರ ತಿಳ್ಕೊಳ್ರಿ, ನಿಮ್ ಇಷ್ಟ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಎಸ್ ಸರ್. ಈಗ ನಾನು ಫಸ್ಟ್ ಮತ್ತೆ ಇನ್ನೊಂದು ಪಾಯಿಂಟ್ ಇದ್ರ ಜೊತೆಗೆ ಹೇಳ್ಬಿಡ್ತೀನಿ. ಈಗ ನಾನು $25 ನನಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಮೊದಲೇ ವ್ಯಕ್ತಿ ಕೊಟ್ಟೆ. ಈಗ $50 ಯಾರು ಕೊಡ್ಬೇಕು? ನನ್ನ ಸೆಕೆಂಡ್ ಅಪ್ಲೈನಿಗೆ ಕೊಡ್ಬೇಕು. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಅಲ್ಲಿ ಕಂಪ್ಯೂಟರ್ದೊಳಗೆ ಆಟೋಮೆಟಿಕ್ ಆಗಿ ತೋರಿಸ್ತೈತಿ. ಮಧ್ಯದ ನಾನು ನನ್ನ ಸೆಕೆಂಡ್ ಅಪ್ಲೈನಿಗೆ $50 ಕೊಟ್ಟೆ, ಅವ್ರ ಅಪ್ರೂವಲ್ ಕೊಟ್ಟ ಮೇಲೆ ನಾನು ಗೋಲ್ಡ್ ಹಾಕ್ತೀನಿ. ಗೋಲ್ಡ್ ಆದ್ಮೇಲೆ ಏನ್ ಮಾಡ್ಬೇಕು? ಗೋಲ್ಡ್ ಆದ್ಮೇಲೆ ಈಗ ನನ್ನ ಕೆಳಗಡೆ 4 ಜನ ಅದಲ್ಲ, ಇವ್ರು 4 ಜನ ನನ್ನಂಗೆ 4 ಜನ ಮಾಡಿದ್ರೆ 16 ಜನ ಆಗ್ತಾರ. 16 ಜನ ಸೆಕೆಂಡ್ ಲೆವೆಲ್ ಅಂತ ಬರ್ತಿದ್ದೆ, ನೆನಪೈತಲ್ಲ? ಇದರ ಅರ್ಥ ಈ 16 ಜನ ನನ್ನ 2ನೇ ಲೆವೆಲ್ದೊಳಗೆ ಬಂದು ಕುಂದಿರ್ತಾರ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನನ್ನ ಕೆಲಸ ಏನು? ನನಗೆ ಇವರಿಂದ ಇನ್ಕಮ್ ಯಾವಾಗ ಬರ್ತೈತಿ? ಈಗ ಬಂದಿರ್ತಾರಲ್ಲ 16 ಜನ, ಅವರು ಒಂದೊಂದು ವ್ಯಕ್ತಿಗೆ 4 ಜನ ಮೆಂಬರ್ ಮಾಡಿದ್ರೆ ಎಷ್ಟಾಗ್ತದೆ ಸರ್? ನನ್ನಂಗ ಅವ್ರಿಗೂ 10,000 ರೂಪಾಯಿ ಬರ್ತೈತಿ. ಹೌದಂತೀರಿಲ್ಲ ಅಂತೀರೋ? ಎಸ್ ಸರ್. $10,000 ರೂಪಾಯಿ, $10,000 ಅಂತಾರೆ, ಏನಿದೆ ರೂಪಾಯಿ ಅಂತಾರೆ ತಿಳ್ಕೊಳ್ರಿ, ಅಥವಾ $100 ಬಂದೈತೆ ಅಂತ ತಿಳ್ಕೊರಿ. ಏನ್ ಮಾಡ್ತಾರ? ಈ 16 ಜನ 4 ಜನ ಮೆಂಬರ್ ಮಾಡಿದಾಗ ನಮಗೆ ಅವ್ರಿಗೇನು $100 ಬರ್ತೈತಲ್ಲ, ಅದೇ $100 ಈ 16 ಜನ ಏನ್ ಮಾಡ್ತಾರ? $50 ನನಗೆ ಕಳಿಸ್ತಾರ. ನಾನೇನ್ ಮಾಡ್ತೀನಿ? ದುಡ್ಡು ಬಂದ್ಮೇಲೆ ಅಪ್ರೂವಲ್ ಮಾಡ್ತೀನಿ, ಅವ್ರು ಗೋಲ್ಡ್ ಆಗ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಈ ಪ್ರಕಾರ 16 ಜನರಿಂದ $50. ಈಗ ನೀವ್ ಹೇಳ್ರಿ, 16 ಜನ ಇಂಟು $50 ಅಂದ್ರೆ ನಂದು 2ನೇ ಲೆವೆಲ್ ಇನ್ಕಮ್ ಎಷ್ಟಾಯ್ತು? $800. $800 ಅಂದ್ರೆ ನೆಟ್ $80,000 ರೂಪಾಯಿ ಅಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತ್ರಿ? $800, $800 ಅಂದ್ರೆ ನನಗೆ ಒಂದು $100 ರೂಪಾಯಿಗೆ $1 ಸೋಮವಾರಕ್ಕಿಂತ ಮೊದಲೇ ಯಾರಾದ್ರೂ ಮಾಡ್ಕೊಂತೇನಂದ್ರೆ ಅವ್ರಿಗೆ ಹಳೆ ರೇಟ್ ಕೊಡ್ತೀವಿ. ಪಾಯಿಂಟ್ ಕ್ಲಿಯರ್ ಆತಲ್ಲ ಸರ್? ಎಸ್ ಸರ್. ಈಗ ನನಗೆ ಹೇಳ್ರಿ, ನಾನು $80,000 ರೂಪಾಯಿ ಇನ್ಕಮ್ ಅನ್ನು ತಗೊಂಡೆ. ಎಷ್ಟು? ನಾನು ಹೆಂಗ ಒಂದು ಲೆವೆಲ್ ಕಂಪ್ಲೀಟ್ ಮಾಡಿದ್ರಿ ಅದ್ರ ದುಡ್ಡು ಇಮಿಡಿಯೇಟ್ ಆಗಿ ಬರ್ತಿದ್ರಿ. ಸೆಕೆಂಡ್ ಲೆವೆಲ್ ಕಂಪ್ಲೀಟ್ ಮಾಡಿದ್ರಿ, 2ನೇ ಲೆವೆಲ್ ಇಮಿಡಿಯೇಟ್ ಆಗಿ ಬಂತು. ನೀವು ಎಷ್ಟು ದಿನದೊಳಗೆ ಮಾಡ್ತೀರಾ ಅದು ನಿಮಗೆ ಸಂಬಂಧಪಟ್ಟಿದ್ದು. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ಸೈಯದ್ ಅನ್ಸರ್ ನೀವು 20 ಜನಗೆ 2 ಲೆವೆಲ್ ಒಂದೇ ದಿನ ಕಂಪ್ಲೀಟ್ ಮಾಡಿದ್ರೆ ಒಂದು $90,000 ರೂಪಾಯಿ ನಿಮಗೆ ಒಂದೇ ದಿನದ ಇನ್ಕಮ್, ನಿಮ್ ಇಷ್ಟ. ಓಕೆ, ಯಾವುದೇ ತರದ ನಾವು ಲಿಮಿಟೇಷನ್ ಇಟ್ಟಿಲ್ಲ. ಈಗ ನೀವು ನಾನೇನ್ ಮಾಡ್ತೀನಿ? ಸೆಕೆಂಡ್ ಲೆವೆಲ್ ಅನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೆ. ಸೆಕೆಂಡ್ ಲೆವೆಲ್ ಅನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದಾಗ ನಾನು ಆಟೋಮೆಟಿಕ್ ಆಗಿ 3ನೇ ಪ್ರಮೋಷನ್ ಅನ್ನ ತಗೋತೀನಿ. ಹೌದಲ್ರಿ? ಎಸ್. ನಮ್ಮ ಕಂಪನಿ ಒಳಗೆ 3ನೇ ಪ್ರಮೋಷನ್ ಹೆಸರು ರೂಬಿ ಅಂತ ಇಟ್ಟೆ. ಈಗ ನಾ ರೂಬಿ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕು? ಈಗ ನಾನು 2ನೇ ಲೆವೆಲ್ ಗೋಲ್ಡ್ ಲೆವೆಲ್ ಆಗಿದ್ದಾಗ ನನಗೆ ಇನ್ಕಮ್ ಎಷ್ಟಾಗೈತ್ರಿ? $800 ಇನ್ಕಮ್ ಆಗೈತಿ. ಇದೇ $800 ನಾನು
$50 ಅಂದ್ರೆ ಇಂಡಿಯನ್ ರುಪೀಸ್ನಾಗ ಹೇಳ್ಬೇಕಂದ್ರೆ 80,000 ರೂಪಾಯಿ ಇನ್ಕಮ್ ಆಗೈತಿ. ಅದ್ರೊಳಗೆ 25,000 ರೂಪಾಯಿ ಕೊಟ್ಟೆ ನಾನು ರೂಬಿ ಪ್ರಮೋಷನ್ ತಗೋತೀನಿ. ಇನ್ನು ನನ್ನ ಅಕೌಂಟ್ನಾಗ 55,000 ರೂಪಾಯಿ ನನ್ನ ಅಕೌಂಟ್ನಾಗ ಉಳಿದೈತಿ. ಇದು ನನಗೆ ಖರ್ಚಿಗೆ ಉಳಿತಕ್ಕಂತ ಎರಡನೇ ದುಡ್ಡು. ಪಾಯಿಂಟ್ ಕ್ಲಿಯರ್ ಆತಲ್ಲ? ಎಸ್ ಸರ್. ಫಸ್ಟ್ ಲೆವೆಲ್ನಾಗ 5,000 ರೂಪಾಯಿ, ಎರಡನೇ ಲೆವೆಲ್ ಒಳಗೆ 55,000 ರೂಪಾಯಿ. ನಂದು 3 ಪ್ರಮೋಷನ್ ಮುಗಿದು ಇನ್ನೂ 60,000 ರೂಪಾಯಿ ನೆಟ್ ನನಗೆ ಪ್ರಾಫಿಟ್ ಆಯ್ತು. ಈ ಪ್ರಕಾರ ನಾನು $250 ಕೊಟ್ಟು ಏನ್ ಮಾಡಿದೆ, ನಾನು ಪ್ರಮೋಷನ್ ಅನ್ನ ತಗೊಂಡೆ. ಈಗ ನನ್ಗೇನು ಗಾಡಿ ಎಲ್ಲಿಗೆ ಬಂದು ನಿಂತಿತ್ತು? 16 ಜನ. ಈ 16 ಜನ ನಾಲ್ಕು ಜನ ಮೆಂಬರ್ ಮಾಡಿದಾಗ 64 ಜನ ಬರ್ತಾರ. ಈ 64 ಜನ ನನ್ನ 3ನೇ ಲೆವೆಲ್ದೊಳಗೆ ಬಂದು ಕುಂದಿರ್ತಾರ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ನನ್ನ 3ನೇ ಲೆವೆಲ್ ನೊಳಗೆ ಬಂದು ಕುಂತಿರ್ತಕ್ಕಂತ 64 ಜನ ನಾನ್ ಮಾಡ್ತೀನಿ. ನಾವು ಟೋಟಲಿ ಎಷ್ಟು ಜನ ಇದೀವಿ? 4 ಜನ ಮತ್ತೆ 16 ಜನ, 20 ಪ್ಲಸ್ ನಾನೊಂದು, ನಾವು ಟೋಟಲಿ 21 ಜನ ಸೇರ್ಕೊಂಡು 64 ಜನರಿಗೆ ಸಪೋರ್ಟ್ ಕೊಟ್ಟು ಏನ್ ಮಾಡ್ತೀವಿ? 64 ಜನ ಮೊದಲು ಸಿಲ್ವರ್ ಆಗಿರ್ತಾರ, ಸಿಲ್ವರ್ ಇಂದ ಗೋಲ್ಡ್ ಮಾಡ್ತೀವಿ. ಆ ಗೋಲ್ಡ್ ಮಾಡಿದಾಗ ಎಷ್ಟು ಇನ್ಕಮ್ ಬರ್ತಿದ್ವಿ? $800. ಇವ್ರು ಯಾವಾಗ $800 64 ಜನರಿಗೆ $800 ಬರಂಗ್ ಮಾಡ್ತಿಲ್ಲ, ಅವಾಗ ನಮ್ಮಂಗ $750 ಕೊಟ್ಟ 64 ಜನ ರೂಬಿ ಪ್ರಮೋಷನ್ ಅನ್ನ ತಗೊಂತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಈಗ ರೂಬಿ ಪ್ರಮೋಷನ್ ತಗೊಳ್ತಕ್ಕಂತ ಜನರು ಎಷ್ಟು ಜನ ಅದಾರ? 64 ಜನ. ಒಂದ್ ವ್ಯಕ್ತಿ ರೂಬಿ ಪ್ರಮೋಷನ್ ತಗೋಬೇಕಂದ್ರೆ ಎಷ್ಟು ಕೊಡ್ತಾನ? $750. ಈಗ ನೀವ ಲೆಕ್ಕ ಮಾಡ್ರಿ, 64 ಜನ $750 ಅಂದ್ರೆ $16,000 ನಂದು ಇನ್ಕಮ್ ಆತು 3ನೇ ಲೆವೆಲ್ ಆಗಿ. ಎಷ್ಟಾತ್ರಿ? 3ನೇ ಲೆವೆಲ್ ಒಳಗೆ $16,000. ಈಗ ಸೈಯದ್ ಅನ್ಸರಿ ಅವ್ರೆ, ಈಗ ನನಗೆ ಸೀದಾ ಅಚ್ಚು ಕನ್ನಡದೊಳಗೆ ಒಂದು $100 ಒಂದು ಡಾಲರ್ ಐತಿ. ಈಗ ಇವತ್ತರ ಪ್ರಕಾರ $16,000 ನಂದು ಇನ್ಕಮ್ ಎಷ್ಟಾತು? 16 ಲಕ್ಷ. 16 ಲಕ್ಷ. ಎಸ್. ಸೈಯದ್ ಒಂದು ಪ್ರಶ್ನೆ ಕೇಳಿ. ಎಸ್. ಈಗ ನಾನು 16 ಲಕ್ಷ ಇನ್ಕಮ್ ತಗೊಂಡೇನ್ರಿ. ಎಸ್. 16 ಲಕ್ಷ ಇನ್ಕಮ್ ಅನ್ನು ತಗೊಳಕ್ 4 ಜನ, 16 ಜನ, 64 ಜನ, ಬರೇ 84 ಜನರದ ಟೀಮ್ ಕಟ್ಟಿದ್ರೆ ಸಾಕು. ಎಸ್, 100% ಸತ್ಯ. ನನ್ನ ಕಂಪನಿ ಒಳಗೆ ಬರೀ ಟೀಮ್ ಅನ್ನ ಕಟ್ಟೋದು ಮಾತ್ರ ಬೇಕು. ಇಲ್ಲ, ಟೀಮ್ ಅನ್ನ ಕಟ್ಟೋದ್ರ ಜೊತೆಗೆ ಬೇರೆ ಕಂಪನಿ ಒಳಗೆ ಸೋಪ್ ಮಾರ್ದೆ, ಶಾಂಪೂ ಮಾರ್ದೆ, ಚಾ ಪುಡಿ ಮಾರ್ದೆ, ಜ್ಯೂಸ್ ಅನ್ನ ಮಾರ್ದೆ, ಗುಳಿಗೆ ಮಾರ್ದೆ, ಯಾವುದೇ ತರದ ಲಪಡ ಬಾಜಿ ಇಲ್ಲ. ಸೀದಾ ಕೆಲಸ ಮಾಡ್ತೀನಿ. ಈಗ ಇನ್ನೊಂದು ತಿಳ್ಕೊಡ್ರಿ, ನಾನು ಯಾವುದೇ ಕಂಪನಿ ಒಳಗೆ ಯಾಮೇನಾದ್ರು ಜಾಯ್ನ್ ಆಗ್ಲಿ, ಹರ್ಬಲ್ ಲೈಫರ್ ಜಾಯ್ನ್ ಆಗ್ಲಿ, ಮೋಸ್ಟ್ ವೆಸ್ಟೀಸ್ ಕಂಪನಿನ ಜಾಯ್ನ್ ಆಗ್ಲಿ, ಯಾವುದೇ ಕಂಪನಿ ಜಾಯ್ನ್ ಆಗ್ಲಿ, ನನಗೆ ಆಟೋಮೆಟಿಕ್ಲಿ ನಾನು ಇನ್ ಕೆಲಸ ಮಾಡುದು ರೊಕ್ಕ ಸಿಗತೈತೆ ಅಂತ ಎಸ್ ಅಂತಿರೋ ಇಲ್ಲ ಸೀದಾ ಬರೀ ಟೀಮ್ ಬೆಳೆಸಿದ್ರೆ ರೊಕ್ಕ ಸಿಗ್ತೈತೆ ಅಂದ್ರೆ ಯಾಕೆ ಜನ ಮಾಡಂಗಿಲ್ಲ? ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಅದು ಇಷ್ಟು ಕಡಿಮೆ ಟೀಮ್ದೊಳಗೆ. ಈಗ ನಾನು 3ನೇ ಲೆವೆಲ್ ಅನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೆ. ಈಗ ನಾನು 3ನೇ ಲೆವೆಲ್ ಅನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದಾಗ ಕಂಪನಿ ಏನ್ ಮಾಡ್ತಾರೆ, ನನಗೆ 4ನೇ ಪ್ರಮೋಷನ್ ಕೊಡಕ 4ನೇ ಪ್ರಮೋಷನ್ ದಾರಿ ಓಪನ್ ಆಯ್ತು. 4ನೇ ಪ್ರಮೋಷನ್ ಸರ್ ಡೈಮಂಡ್ ಅಂತ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಈಗ ನಾವು ಡೈಮಂಡ್ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕು? ಈಗ ನಾನು ನನಗೆ ಈಗ ಸದ್ಯ ಮುಗಿಸಿದ್ದು ಯಾವ್ದು? 3ನೇದು ರೂಬಿ ಪ್ರಾಜೆಕ್ಟ್ ಅಂತ ಮುಗೀತು. ಈಗ ನಾನು ರೂಬಿ ಲೆವೆಲ್ ಆಗಿದ್ದಾಗ ನನ್ನ ಇನ್ಕಮ್ ಎಷ್ಟಾಗೈತಿ? ಮೊದಲ ಡಾಲರ್ದೊಳಗೆ ಮಾತಾಡೋಣ, ಅದನ್ನ ಇಂಡಿಯನ್ ರುಪೀಸ್ ಕನ್ವರ್ಟ್ ನೀವು ಆಮೇಲೆ ಮಾಡ್ಕೊಡ್ರಿ. $16,000 ಇನ್ಕಮ್ ಬಂದೈತಿ, ಹೌದಲ್ಲ? ಈ $16,000 ನಾನು $2,500 ಕೊಟ್ಟು ಡೈಮಂಡ್. ಈಗ ನನಗೆ ಹೇಳ್ರಿ, ನನ್ನ ಕಂಪನಿ ಒಳಗೆ ಎಟ್ ಎ ಟೈಮ್ ಎಲ್ಲರಿಗಿಲ್ಲ, ಒಂದೇ ಒಂದು ವ್ಯಕ್ತಿ ಪ್ರಮೋಷನ್ ತಗೊಂಡ್ರೆ $2,500 ಅಂದ್ರೆ $2,50,000 ರೂಪಾಯಿ ಕೊಟ್ಟು ನಾನು ಪ್ರಮೋಷನ್ ತೊಗೊಳ್ತೀನಿ. ಒಂದು ಕಾಲದೊಳಗೆ $3,000 ಇನ್ವೆಸ್ಟ್ಮೆಂಟ್ ಮಾಡಿ ಜಾಯಿನ್ ಆಗಿರ್ತಕ್ಕಂಥ ವ್ಯಕ್ತಿ ನಾನು. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ 3,000 ಹೋದ್ಮೇಲೆ ಇನ್ನು ಎಷ್ಟು ಉಳಿತಾರೆ? ಇನ್ನು $13,50,000 ರೂಪಾಯಿ ನಂದು ಇನ್ನು ಉಳಿತೈತಿ. ಅದ್ರ ಜೊತೆಗೆ ನಾನು $2.5 ಲಕ್ಷ ಕೊಟ್ಟು ಪ್ರೆಸೆಂಟ್ ಏನಿತ್ತು ನಾನು ಈ ಸರಿ ಡೈಮಂಡ್ ಪ್ರಮೋಷನ್ ಅನ್ನ ತಗೊಂಡೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಮುಂದೆ ನನ್ನ ಕೆಲಸ ಏನು? ಈಗ ನನ್ನ ಗಾಡಿ ಎಲ್ಲಿಗೆ ನಿಂತೈತಿ? 64 ಜನ. ಈ 64 ಜನ 4 ಜನ ಮೆಂಬರ್ ಈಗ ಅವ್ರು ಮಾಡ್ಲಿಲ್ಲ ಅಂದ್ರೆ ಸರಿ, ಅವ್ರನ್ಗೆ ಮಾಡಂಗಿಲ್ಲ ಗೊತ್ತಿತ್ತು ನನಗೆ, ಆದ್ರೆ ಮಾಡಿಸೋ ಸಲುವಾಗಿ ನಿಮ್ಗೆ ಲಕ್ಷ ಗಂಟೆ ಇನ್ಕಮ್ ತೊಗೊಳಕ್ತೀವಿ. ಬೆನ್ನತ್ತಿ ಈಗ ಸೈಯದ್ ಅನ್ಸರಿ ನಿಮ್ ಕೆಳಗೆ ನಾನು ಜಾಯ್ನ್ ಆಗೀನಿ. ಈಗ ನೀವು ನನಗೆ ಬೆನ್ನತ್ತಿ ಹಗಲಿ ರಾತ್ರಿ ನನ್ನ ಹಿಂದೆ ಬುದ್ಧಿ ಕೆಲಸ ಮಾಡಿ ನನಗೆ ಇನ್ಕಮ್ ಬರಂಗ್ ಮಾಡ್ತೀನಿ ಅಂದ್ರೆ ನಾನು ಕೆಲಸ ಮಾಡ್ತೇನೋ ಇಲ್ಲೋ? 100% ಸರ್ ಕೆಲಸ ಮಾಡಿ. ಹಂಗಾರೆ ಬೆನ್ನು ಬೀಳ್ಬೇಕಾಗಿದ್ದ ಕೆಲಸ ಯಾರ್ದು? ನಿಮ್ದು. ನಿಮಗೆ ರೊಕ್ಕ ಬೇಕಂದ್ರೆ ಬೆನ್ನು ಬಿಡ್ರಿ, ಅವ್ರ ಕಡೆಯಿಂದ ಕೆಲಸ ಮಾಡಿಸ್ರಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಚಲೋ,
ಈಗ ನಾನು 64 ಜನರಿಗೆ ಕಡೆಯಿಂದ ಕೆಲಸ ಮಾಡಿದ್ರೆ ಎಷ್ಟಾಯ್ತು? 64 ಜನರಿಗೆ ನಾನು ಬೆನ್ಬಿತ್ತು ಹಗಲಿ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ ಸಪೋರ್ಟ್ ಕೊಟ್ಟೆ. ಅವ್ರು 4 ಜನ ಮಾಡಿದ್ರೆ 756 ಜನ ಹೊಸಬ್ರು ಜನ ಇದ್ರು. ಆ 756 ಜನ ಹೊಸಬ್ರು ಅನ್ನೋದಲ್ಲ ನನ್ನ ಡೈಮಂಡ್ ಲೆವೆಲ್ ನಾಗ ಬಂದು ಕುಂದಿರ್ತಾರ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ 756 ಜನ ಏನ್ ಬಂದು ಕುಂತಾರಲ್ಲ, 756 ಜನ. ಈಗ ನಾವು ಎಲ್ಲ ಅವ್ರ ಮೇಲೆ 756 ಜನರ ಮೇಲೆ ಎಷ್ಟು ಜನ ಈ ಕೆಲಸ ಮಾಡ್ತಾರ? 4 ಜನ, 16 ಜನ, 64 ಜನ ಎಲ್ಲ ಸೇರಿದ್ರೆ 84 ಜನ, ನಾನೊಬ್ಬನು 85 ಜನ ಸೇರಿ ನಾವ್ ಏನ್ ಮಾಡ್ತೀವಿ? 756 ಜನರಿಗೆ ಸಪೋರ್ಟ್ ಕೊಡ್ತೀವಿ. ಆ ಸಪೋರ್ಟ್ ಕೊಟ್ಟು ಏನ್ ಮಾಡ್ತೀವಿ? ಇವ್ರು ಮೊದಲು ಏನೇ ಸಿಲ್ವರ್ ಅಂತ ಜಾಯ್ನ್ ಆಗ್ತಾರ, ಸಿಲ್ವರ್ ಇಂದ ಗೋಲ್ಡ್ ಮಾಡ್ತೀವಿ, ಗೋಲ್ಡ್ ಇಂದ ರೂಬಿ ಮಾಡ್ತೀವಿ, ರೂಬಿ ಮಾಡಿದಾಗ 16,000 ಬರ್ತೀವಿ. ಅದ್ರೊಳಗೆ ನಮ್ಮಂಗ $2,500 ಕೊಟ್ಟು ಈ 756 ಜನ ಏನ್ ಮಾಡ್ತಾರ? ಡೈಮಂಡ್ ಪ್ರಮೋಷನ್ ತಗೋತಾರ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ಈ 256 ಜನ ಡೈಮಂಡ್ ಪ್ರಮೋಷನ್ ತಗೋಬೇಕಾದ್ರೆ 256 ಜನ ಡೈಮಂಡ್ ಪ್ರಮೋಷನ್ ತಗೋಬೇಕಾದ್ರೆ ಎಷ್ಟು ಕೊಡ್ತಾರ? $22,500 ಅಂದ್ರೆ 2.5 ಲಕ್ಷ. ಆ 2.5 ಲಕ್ಷ ರೂಪಾಯಿ ಒಂದೊಂದು ವ್ಯಕ್ತಿಯಿಂದ ಯಾರಿಗೆ ಸಿಗ್ತೈತಿ? ನನಗ. ಯಾಕಂದ್ರೆ ನನ್ನ ಡೈಮಂಡ್ ಲೆವೆಲ್ ಆಗಿ ಬಂದು ಕುಂತಾರ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ 256 ಜನ ಒಂದೊಂದು ವ್ಯಕ್ತಿ $2,500 ಕೊಟ್ರೆ $6,40,000 ಆಯ್ತು. ಎಷ್ಟಾಯ್ತು? $6,40,000. ಈಗ ನನಗೆ ಹೇಳ್ರಿ, $6,40,000 ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಸೀದಾ $6,40,000. ಎಷ್ಟು ಬಂತು? 6,40,00,000. ಸಾರಿ, 6 ಕೋಟಿ. ನೋಡಿ ಈ ಲಕ್ಷ ಅಂತ ಹೇಳತ್ತೆ ನಾನು. $6,40,00,000. ಎಷ್ಟು ಸರಿ? 6,40,00,000. ಒಂದ್ ನಿಮಿಷ. $6,40,00,000 ಏನ್ ಮಾಡ್ತೀರಿ? ಸಾರಿ, ಇಂಡಿಯನ್ ರುಪೀಸ್. ಈಗ ನನಗೆ ಹೇಳ್ರಿ, 6,40,00,000 ಇನ್ಕಮ್ ಅನ್ನ ತಗೊಂಡೆ. ಎಷ್ಟು ತಗೊಂಡೆ ಸರ್ ನಾನು? ಇಲ್ಲಿ ಕ್ಲಿಯರ್ ಆಗಿ ಕಾಣಬಹುದು. ಆಮೇಲೆ ಬಂತು. ಈಗ ನಾನು 6,40,00,000 ರೂಪಾಯಿ ಇನ್ಕಮ್ ಅನ್ನ ತಗೊಂಡೆ. ಆದ್ರೆ ನನ್ನ ಟೀಮ್ ಎಷ್ಟೈತಿ? 4 ಜನ, 16 ಜನ, 64 ಜನ. ಈಗಿಂದ 256 ಜನ ಹಿಡಿದ್ರೆ $6,40,00,000 ಇನ್ಕಮ್ ಅನ್ನ ತಗೊಂಡೆ. ಅದ್ರ ಸಲುವಾಗಿ ಕೇವಲ 340 ಜನರದ ಟೀಮ್ ಅನ್ನ ಮಾತ್ರ ಕಟ್ಟಿನಿ. ಬೇರೆ ಯಾವುದೇ ತರದ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿಲ್ಲ. ಅದ್ರ ಬಗ್ಗೆ ನಾನು ತಿಳ್ಕೊಂಡಿಲ್ಲ, ಯಾರಿಗೂ ವಿಸ್ತರಣೆ ಮಾಡಿ ಹೇಳಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಇದರ ಜೊತೆಗೆ ನಂದು 256 ಜನ ಪೇಮೆಂಟ್ ಕಂಪ್ಲೀಟ್ ಆಗಿ ಬಂದ್ಮೇಲೆ ನನ್ನ ಸೇನಿತಿ 4ನೇ ಲೆವೆಲ್ ಕಂಪ್ಲೀಟ್ ಆಯ್ತು. ಈಗ ನಾನು 5ನೇ ಪ್ರಮೋಷನ್ ತೊಳತೀನಿ. ನಮ್ಮ 5ನೇ ಪ್ರಮೋಷನ್ ಹೆಸರು ಬ್ಲೂ ಡೈಮಂಡ್ ಅಂತ ಐತಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಎಸ್ ಸರ್. ಈಗ ನಾನು ಬ್ಲೂ ಡೈಮಂಡ್ ಪ್ರಮೋಷನ್ ತಗೋಬೇಕಂದ್ರೆ ಏನ್ ಮಾಡ್ಬೇಕು? ಈಗ ನಾನು ಡೈಮಂಡ್ ಲೆವೆಲ್ ಆಗಿದ್ದಾಗ ನನಗೇನು $6,40,000 ಇನ್ಕಮ್ ಆಗಿತ್ತು. ಹೌದಲ್ರಿ? ಎಸ್. ಈ $6,40,000 $10,000 $10,000 ಅನ್ನೋದು ಒಂದೇ, 10 ಲಕ್ಷ ರೂಪಾಯಿ ಅನ್ನೋದು ಒಂದೇ. ಒಂದು ವ್ಯಕ್ತಿ ಅಪ್ಗ್ರೇಡ್ ಮಾಡ್ಕೊಂಡ್ರೆ $10,000, ಒಂದು 10 ಲಕ್ಷ ರೂಪಾಯಿ ನನಗೆ ಒಂದು ದಿನಕ್ಕೆ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಈಗ ನೋಡ್ರಿ, ನಾನು ಈಗ 10 ಲಕ್ಷ 6,40,000 10 ಲಕ್ಷ ಹೋದ್ರು ಸಹಿತ 6,40,00,000 10 ಲಕ್ಷ ಹೋದ್ರು ಇನ್ನೂ 6,30,00,000 ರೂಪಾಯಿ ನನ್ನ ಅಕೌಂಟ್ನೊಳಗೆ ದುಡ್ಡು ಉಳಿತೈತಿ ಸ್ವಾಮಿ. ಅದ್ರ ಜೊತೆಗೆ ನಾನು ಬ್ಲೂ ಡೈಮಂಡ್ ಪ್ರಮೋಷನ್ ತಗೊಂಡೆ. ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ ನನಗೆ ಹೇಳ್ರಿ, $10,000 ಕೊಟ್ಟು ನಾನು ಬ್ಲೂ ಡೈಮಂಡ್ ಪ್ರಮೋಷನ್ ತಗೊಂಡೆ. ಈಗ ನನ್ನ ಗಾಡಿ ಎಲ್ಲಿಗೆ ನಿಂತಿತ್ತು? 256 ಜನರಿಗೆ. ಈಗ ನಾವು ಆಲ್ರೆಡಿ ಮಾಹಿತಿ 256 ಜನರಿಗೆ ಸಪೋರ್ಟ್ ಕೊಟ್ಟು ಒಂದೊಂದು ವ್ಯಕ್ತಿ 4 ಜನನ ಮಾಡಿದ್ರು. 1,024 ಜನ ಬಂದ್ರು. ಹೌದಾ? ಈ 1,024 ಜನ ನನ್ನ ಬ್ಲೂ ಡೈಮಂಡ್ ಲೆವೆಲ್ನಾಗ ಬಂದು ಕುಂದಿರ್ತಾರ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ಈ ಬ್ಲೂ ಡೈಮಂಡ್ ದೊಳಗೆ ಬಂದು ಕುಂತಿರ್ತಕ್ಕಂಥ ಜನ ಎಷ್ಟು? 1,024 ಜನ. ಈಗ ನಾವು ಅವ್ರ ಸೀನಿಯರ್ ಜಗದೊಳಗೆ ಎಷ್ಟು ಜನ ಅದೀವಿ? 340 ಪ್ಲಸ್ ನಾನೊಂದು 341 ಜನ ಅದೀವಿ. ನಾವು 341 ಜನ ಸೇರಿ ಏನೈತಿ 1,024 ಜನರಿಗೆ ಬೆನ್ನತ್ತಿ ನಾವು ಕೆಲಸ ಮಾಡಿಸೋದು. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನನಗೆ ಹೇಳ್ರಿ, ಈ 1,024 ಜನ ಮೊದಲು ಸಿಲ್ವರ್ ಇರ್ತಾರ, ಸಿಲ್ವರ್ ಇಂದ ನಾವು ಗೋಲ್ಡ್ ಮಾಡ್ತೀವಿ, ಗೋಲ್ಡ್ ನಿಂದ ರೂಬಿ ಮಾಡ್ತೀವಿ, ರೂಬಿಯಿಂದ ಡೈಮಂಡ್ ಮಾಡ್ತೀವಿ, ಡೈಮಂಡ್ ಇಂದ ಅವರು ಬ್ಲೂ ಡೈಮಂಡ್ ಪ್ರಮೋಷನ್ ತಗೊಳಂಗ ಮಾಡ್ತೀವಿ. 4 ದಿನ ಹೆಚ್ಚು ಕಡಿಮೆ ಆಗ್ಬೋದು. ಯಾರು ನಮ್ಮ ಜೊತೆಗೆ ಕೈ ಜೋಡ್ತಾರ ಅವ್ರ ಸಲುವಾಗಿ ನಾವು ಹಗಲಿ ಅನ್ನಂಗಿಲ್ಲ,
ರಾತ್ರಿ ಅನ್ನಂಗಿಲ್ಲ, ಊಟ ಬಿಡ್ತೀವಿ, ನಿದ್ದೆ ಬಿಡ್ತೀವಿ, ಗಣ ತಿರುಗಾಡಿ ನಿಮ್ಮ ಜೊತೆಗೆ ನಾವು ಕೆಲಸ ಮಾಡ್ತೇವೆ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈ ಪ್ರಕಾರ ಕೆಲಸ ಮಾಡಿದಾಗ ಈ 1,024 ಜನ ಬ್ಲೂ ಡೈಮಂಡ್ ಪ್ರಮೋಷನ್ ತಗೋಬೇಕಾದ್ರೆ ಎಷ್ಟು ಕೊಡ್ತಾರ? ಒಂದು ವ್ಯಕ್ತಿ $10,000. ಇದರ ಅರ್ಥ ಒಂದು ವ್ಯಕ್ತಿ ಒಂದು ದಿನಕ್ಕೆ ಒಂದೇ ಒಂದು ವ್ಯಕ್ತಿ ಅಪ್ಗ್ರೇಡ್ ಮಾಡ್ಕೊಂಡ್ರೆ ನಾಳೆ ಆ ಲೆವೆಲ್ಗೆ ಬಂದಾಗ ನನಗೆ ನೆಟ್ ಇನ್ಕಮ್ 10 ಲಕ್ಷ ಪ್ರತಿದಿನ. ಬರೀ ಒಂದು ವ್ಯಕ್ತಿ ಸರ್, ಒಂದು ವ್ಯಕ್ತಿ, ದಿನಕ್ಕೆ ಒಂದು ವ್ಯಕ್ತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈ ಪ್ರಕಾರ ಎಲ್ಲರೂ ಮಾಡ್ಕೊಂಡ್ರೆ ನಂದು ಇನ್ಕಮ್ ಎಷ್ಟಾಗ್ತದೆ ಸರ್? ನನ್ನ ಇನ್ಕಮ್ ಇಲ್ಲೇ ನಂದು ಇನ್ಕಮ್ ಎಷ್ಟಾಗ್ತೈತಿ? $1,02,40,000. ಈಗ ನನಗೆ $1,02,40,000. $1,02,40,000 ಅರ್ಥ 102,40,00,000 ಅಂತಾನೆ ಅರ್ಥ. ಹೌದಾ? ಎಸ್ ಸರ್. 102,40,00,000 ರೂಪಾಯಿ ನೆಟ್ ಇನ್ಕಮ್. ಈಗ ನನಗೆ ಹೇಳ್ರಿ, 102 ಕೋಟಿ ರೂಪಾಯಿ ಇನ್ಕಮ್. ಈ ಪ್ರಕಾರ ಎಲ್ಲದು ಇವತ್ತು ನಾನು ಟೋಟಲ್ ಬರ್ದಿಲ್ಲ, ಟೋಟಲ್ ಅನ್ನು ನಾಳೆ ಬರ್ತೀನಿ. ಈಗ ನಾನು ರೌಂಡ್ ಅಪ್ ಇದೇ ಲಾಸ್ಟ್ ಫಿಗರ್ನ 2 ಲಕ್ಷ ಎಷ್ಟು ಎಲ್ಲ ಸೇರಿದ್ರೆ 1,01,08 ಕೋಟಿ ರೂಪಾಯಿ. ವೆರಿ ಗುಡ್. ಈಗ ರೌಂಡ್ ಅಪ್ ನಾಗ ಹೇಳ್ತೀನಿ, ಹೆಚ್ಚು ಕಡಿಮೆ ಆಗ್ಬೋದು. ಇವತ್ತು ಫಸ್ಟ್ ಟೈಮ್ ನಾನು ಇದನ್ನ ಹೇಳಕ್ತೀನಿ, ಕ್ಯಾಲ್ಕುಲೇಷನ್ ಮಾಡಿಲ್ಲ. ಈ ಪ್ರಕಾರ ನಾನು ಇಲ್ಲೇ ಐತಲ್ರಿ 102 ಪ್ಲಸ್ 6, ಇಲ್ಲೇ 108 ಐತಲ್ಲ, ಆಮೇಲೆ ಚಿಲ್ಲರ್ ಆಮೇಲೆ ನೋಡೋಣ. ಈ ಪ್ರಕಾರ ನಾನು ಕರೆಕ್ಟ್ ಆಗಿ ನಾ ಕೆಲಸ ಮಾಡಿದ್ರೆ ಕೇವಲ ಒಂದು $3,000 108 ಕೋಟಿ ರೂಪಾಯಿ ಇನ್ಕಮ್ ಅನ್ನ ತಗೊಳ್ತಕ್ಕಂತ ಅವಕಾಶ ಅದಕ್ಕೈತಿ. ನಾನು ಸ್ಟಾರ್ಟಿಂಗ್ ದೊಳಗೆ ಹೇಳಿದ್ದೆ, ನಾನು ಏನ್ ಸರ್ ನಮ್ಮ ಪ್ರಾಜೆಕ್ಟ್ ಅರ್ಥ ಕೇವಲ $3,000 100 ಕೋಟಿ ರೂಪಾಯಿ ಏನೈತಿ ಇನ್ಕಮ್ ಅನ್ನ ತಗೊಳ್ತಕ್ಕಂತ ನಮ್ದೇನೈತಿ 100 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಂತ. ಅದಕ್ಕೆ ನಾನು ಹೆಸರು ಕೊಟ್ಟಿದ್ದೆ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಎಸ್ ಸರ್. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ನನಗೆ ನನಗೆ ಪರಿಚಯ ಇರ್ತಕ್ಕಂತ ನನ್ನಂಗ ಕಷ್ಟದೊಳಗಿರ್ತಕ್ಕಂತ 10 ಜನ ನನ್ನ ಫ್ರೆಂಡ್ಸ್ ಇರ್ಬೋದು ಅಥವಾ ನನ್ನ ರಿಲೇಟಿವ್ ಇರ್ಬೋದು, ಕೇವಲ ಒಂದು $3,000 ಎಷ್ಟು ಸರ್? ಕೇವಲ $3,000. ಇದ್ರ ಜೊತೆಗೆ ನಾನು ಶ್ರಮ ಪಟ್ಟ ಕೆಲಸ ಮಾಡಿದ್ರೆ ಎಷ್ಟು? ನಾನು $3,000 ಇನ್ವೆಸ್ಟ್ಮೆಂಟ್ ಮಾಡಿ ಏನೈತಿ ಶ್ರಮ ಪಟ್ಟ ಕೆಲಸ ಮಾಡಿದ್ರೆ ಭಗವಂತ ಕಣ್ಣು ತೆಗೆದ್ರೆ ನನಗೆ ಎಷ್ಟು ಬರ್ತದೆ ಸರ್? ನನಗೆ ಒಂದು 100 ಕೋಟಿ ರೂಪಾಯಿ ಬೇಡ. ಇದ್ರದ್ದು ಬರೇ ಬಿಟ್ಟು ಬಿಡ್ರಿ, 5ನೇ ಲೆವೆಲ್ ಬಗ್ಗೆ ನಾ ತಲೆನೇ ಕೆಡಿಸ್ಕೊಳ್ಳೋದು ಬೇಡ. ಬರೀ 4 ಲೆವೆಲ್ ಕಂಪ್ಲೀಟ್ ಮಾಡಿ $6,40,00,000 ಬಂದ್ರು ನಂದು ಜೀವನ ಸುಧಾರಿಸ್ತೈತೆ ಅಂತ ನನ್ನಂಗ ಕಷ್ಟದೊಳಗಿರ್ತಕ್ಕಂಥ ನನ್ನ ಬಂಧು ಮಿತ್ರಗಳು ಬಂದಿದ್ರಲ್ಲ, ಅವ್ರು ನೋಡಿದ್ರೆ ಲೈಕ್ ಮಾಡ್ತಾರಂತೀರೋ ಇಲ್ಲಂತೀರೋ? ಲೈಕ್ ಮಾಡ್ತಾರ ಸರ್. ಇಲ್ಲಿಗೆ ನಾನು ನನ್ನ ಪ್ರೆಸೆಂಟೇಶನ್ ಅನ್ನ ಮುಗಿತೀನಿ. ಯಾರಿಗೆ ಎಸ್ ಇದು 100% ವರ್ಕ್ ಆಗ್ತೈತಿ, ನಾನ್ ನಿಮ್ಮ ಜೊತೆಗೆ ಕೈ ಜೋಡಿಸ್ತೀನಿ ಸರ್. ನನಗೂ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗ್ರಿ ಅಂತ ಯಾರಿಗ ಅನಿಸ್ತೈತಿ ನಮ್ ಜೊತೆಗೆ ಬರ್ರಿ. ಯಾರಿಗೆ ವಿಶ್ವಾಸ ಇಲ್ಲ, ಎಲ್ಲರಿಗೂ ವಿಶ್ವಾಸ ಇರ್ಬೇಕಂತೇನಿಲ್ಲ. ಯಾರಿಗೂ ವಿಶ್ವಾಸ ಇಲ್ಲ, ಇಲ್ಲಿವರೆಗೆ ಕೂಲ್ ಆಗಿ ಕುಂತು ನನ್ನ ಪ್ರೆಸೆಂಟೇಶನ್ ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಇವನ್ ಮಂಜುನಾಥ್ ಅವರು, KV ಮಂಜುನಾಥ್, ತಮ್ಮ ಕೆಲಸ ಬಿಟ್ಟು ಈ ಕಡೆ ಲಕ್ಷ್ಯ ಕೊಟ್ಟು ಕುಂತು ಕೇಳಿದ್ದಕ್ಕೆ ನಿಜವಾಗ್ಲೂ ಬಾಟಮ್ ಆಫ್ ಮೈ ಹಾರ್ಟ್ ನಿಮಗೆ ನಿಜವಾಗ್ಲೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಧನ್ಯವಾದ. ಈಗ ಇಲ್ಲಿಗೆ ಪ್ರೆಸೆಂಟೇಶನ್ ಮುಗಿಸ್ತೀನಿ. ನನ್ನ ಪ್ರೆಸೆಂಟೇಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾರಿಗಾರ ಏನಾರು ಡೌಟ್ ಇತ್ತಂದ್ರೆ 100%